Hello students, welcome to this session on weekly current affairs. So, idu current affairs basically on Hindu editorials. ಹಾಗೂ ಈ ಒಂದು ಸೆಷನ್ ಅನ್ನು ನಾವು ಬೋತ್ ಕನ್ನಡ ಮತ್ತು ಇಂಗ್ಲಿಷ್ ಅಂದ್ರೆ ಕರೆಂಟ್ ಅಫೇರ್ಸ್ ಆಸ್ಪಿರೆಂಟ್ಸ್ ಎರಡೂ ಭಾಷೆಯಲ್ಲಿ ಬರೆಯುವವರಿಗೆ ಇದು ಹೆಲ್ಪ್ ಆಗಲಿ ಅಂತ ಹೇಳುವ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ನಾವು 5 ವಿಡಿಯೋಸ್ಗಳನ್ನು ಈ ಪ್ಯಾಟರ್ನ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ ಸಿನ್ಸ್ ಡಿಸೆಂಬರ್. So ಹಾಗಾಗಿ ಸ್ಟೂಡೆಂಟ್ಸ್ who have not seen those videos can definitely watch these videos and I will mention the link of these videos in the description. So ಇವತ್ತಿನ ಸೆಷನ್ ಅನ್ನು ಹಾಗಿದ್ರೆ ನಾವು ಸ್ಟಾರ್ಟ್ ಮಾಡುವ. ಸೊ ಇದು 20ನೇ ಜನವರಿ 2026 ಹಿಂದೂಗೆ ಸಂಬಂಧಿಸಿದ ಒಂದು ಎಡಿಟೋರಿಯಲ್ ಒಂದು ಮಾಹಿತಿ. ವಿಕಿಪೀಡಿಯಾ ಹ್ಯಾಸ್ 3000 iPhones ವರ್ತ್ ಆಫ್ ಕಾಂಟೆಂಟ್ ಅಂತ ಹೇಳಿಬಿಟ್ಟು ಅಂದ್ರೆ ಹೌ ಬಿಗ್ ಇಸ್ ವಿಕಿಪೀಡಿಯಾ ಅಂತ ಹೇಳುವಂಥದ್ದು. ಸರಿ, ಸುಮಾರು 3000 ಐಫೋನ್ ನಲ್ಲಿ ಶೇಖರಿಸಬಹುದಾದಷ್ಟು ಡೇಟಾ ನಮಗೆ ಅಥವಾ ಕಾಂಟೆಂಟ್ ಏನಿದೆ ಅದು ವಿಕಿಪೀಡಿಯಾದಲ್ಲಿ ಲಭ್ಯ ಇದೆ. ಹಾಗಿದ್ರೆ ಯಾವ ಭಾಷೆಯಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಮತ್ತು ಇತರೆ ವಿಷಯಗಳನ್ನು ಪ್ರಶ್ನೆಗಳ ಮೂಲಕ ಹೆಚ್ಚುವರಿಯಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಸೊ ಇದು ತುಂಬಾ ಸಿಂಪಲ್ ಆಗಿರುವಂತಹ ಕ್ವೆಶ್ಚನ್. ವಿಚ್ ಲ್ಯಾಂಗ್ವೇಜ್ ಹ್ಯಾಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ವಿಕಿಪೀಡಿಯಾ ಆರ್ಟಿಕಲ್ಸ್ ಆಸ್ ರಿಫ್ಲೆಕ್ಟೆಡ್ ಇನ್ ದ ಚಾರ್ಟ್? ಸೊ ವಿಕಿಪೀಡಿಯಾದಲ್ಲಿ ಅತಿ ಹೆಚ್ಚು ಯಾವ ಭಾಷೆಯಲ್ಲಿ ಹೆಚ್ಚಿನ ಒಂದು ಲೇಖನ ಅಥವಾ ಆರ್ಟಿಕಲ್ಸ್ ಗಳನ್ನು ಹೊಂದಿದೆ? ಸೊ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಪ್ರೀಮಿಯರ್ ಅನ್ನು ವಾಚ್ ಮಾಡುವಂತ ವಿದ್ಯಾರ್ಥಿಗಳು ಡೆಫಿನೆಟ್ ಆಗಿ ಇದರಲ್ಲಿ ನೀವು ಭಾಗವಹಿಸಿ ನಿಮ್ಮ ಉತ್ತರಗಳನ್ನು ಮೆಸೇಜ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಬಹುದು. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಇಂಗ್ಲಿಷ್ ಭಾಷೆ. ಸೊ ವಿಕಿಪೀಡಿಯಾ ಆರ್ಟಿಕಲ್ಸ್ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಆರ್ಟಿಕಲ್ಸ್ ಅಂತ ಹೇಳಿದ್ರೆ ಅದು ಇಂಗ್ಲಿಷ್ ಭಾಷೆಯಲ್ಲಿರುವಂತಹ ಆರ್ಟಿಕಲ್ಸ್. ಎರಡನೇ ಸ್ಥಾನದಲ್ಲಿರುವಂತಹ ಭಾಷೆ ಯಾವುದು ಅಂತ ಹೇಳಿದ್ರೆ ಅದು ಸೆಬ್ವಾನಾ ಭಾಷೆ ಅಂತ ಹೇಳುವಂಥದ್ದು. ಹಾಗಿದ್ರೆ ಸೆಬ್ವಾನಾ ಭಾಷೆ ಅಂದ್ರೆ ಏನು, ಯಾಕೆ ಈ ಭಾಷೆಯಲ್ಲಿ ಕೆಲವರಿಗೆ ಈ ಭಾಷೆ ಎಲ್ಲಿ ಮಾತಾಡ್ತಾರಂತ ಕೂಡ ಗೊತ್ತಿರ್ಲಿಕ್ಕಿಲ್ಲ, ಹೌದಾ ಅಲ್ವಾ? ಸೊ ಈ ಭಾಷೆಯಲ್ಲಿ ಇಂಗ್ಲಿಷ್ ಅಂತ ಹೇಳಿದ್ರೆ ಇಟ್ಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್, ವಿ ಆಲ್ ಆಕ್ಸೆಪ್ಟೆಡ್. ಹೌದು, ಡೆಫಿನೆಟ್ಲಿ ಇಂಗ್ಲಿಷ್ ಅಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ಟಿಕಲ್ಸ್ ಗಳು ಇರಬಹುದು ಅಂತ ಹೇಳ್ಬಿಟ್ಟು. ಬಟ್ ಸೆಬ್ವಾನಾ ಭಾಷೆಯಲ್ಲಿ ಅತಿ ಹೆಚ್ಚಿನ ಆರ್ಟಿಕಲ್ ಸೆಕೆಂಡ್ ಹಂತದಲ್ಲಿ ಅಂದ್ರೆ ಎರಡನೇ ಪಟ್ಟಿಯಲ್ಲಿ ಹೇಗೆ ಅಂತ ಹೇಳುವಂಥದ್ದು ಒಂದು ಕೌತುಕದ ವಿಷಯವೇ. ಸೊ ಹಾಗಾಗಿ ನಾವು ಇದನ್ನು ನೆಕ್ಸ್ಟ್ ಕ್ವೆಶ್ಚನ್ ನ ಮೂಲಕ ಹೆಚ್ಚುವರಿಯಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. The second question goes like this. The unusually high number of articles in Cebuana language in Wikipedia is primarily due to. Cebuana ಭಾಷೆಯಲ್ಲಿ ವಿಕಿಪೀಡಿಯಾದಲ್ಲಿ ಅಸಾಧಾರಣವಾಗಿ ಹೆಚ್ಚಿನ ಸಂಖ್ಯೆಯ ಲೇಖನಗಳು ಇರುವುದಕ್ಕೆ ಪ್ರಾಥಮಿಕ ಕಾರಣಗಳು ಏನು? ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಆಟೋಮ್ಯಾಟೆಡ್ ಬಾಟ್ ಕ್ರಿಯೇಷನ್ ಆಫ್ ಆರ್ಟಿಕಲ್ಸ್. ಸ್ವಯಂ ಚಾಲಿತ ಬಾಟ್ಗಳ ರಚನೆಯ ಮೂಲಕ ಈ ಆರ್ಟಿಕಲ್ಸ್ ಗಳನ್ನು ಕ್ರಿಯೇಟ್ ಮಾಡುವಂತಹ ಒಂದು ಪ್ರಕ್ರಿಯೆ. ಸೊ ಇದರಿಂದಾಗಿ ಈ ಭಾಷೆಯಲ್ಲಿ ವಿಕಿಪೀಡಿಯಾದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ, ಇಂಗ್ಲಿಷ್ ಭಾಷೆಯ ನಂತರ ಅತಿ ಹೆಚ್ಚಿನ ಸಂಖ್ಯೆಯ ಒಂದು ಲೇಖನಗಳನ್ನು ನಾವು ಕಾಣಬಹುದು. ಸೊ ವಾಟ್ ಇಸ್ ದಿಸ್ ಬಾಟ್ ಲ್ಯಾಂಗ್ವೇಜ್? ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಇದು ಟಾಪ್ 20 ವಿಕಿಪೀಡಿಯಾ ಭಾಷೆಯಲ್ಲಿರುವಂತಹ ಆರ್ಟಿಕಲ್ಸ್ ಅನ್ನು ಸೂಚಿಸುವಂತಹ ಒಂದು ಪಟ್ಟಿ. ಫಸ್ಟ್ ಹಂತದಲ್ಲಿ ಸ್ಥಾನದಲ್ಲಿರುವಂತದ್ದು ಇಂಗ್ಲಿಷ್ ಭಾಷೆ, ಎರಡನೇದು ಸೆಬ್ವಾನಾ ಭಾಷೆ, ಮೂರನೇದು ಜರ್ಮನ್ ಹಾಗೂ ನಾಲ್ಕನೇದು ಫ್ರೆಂಚ್ ಭಾಷೆ, ಫಾಲೋಡ್ ಬೈ ಸ್ವೀಡಿಶ್, ಡಚ್, ಸ್ಪ್ಯಾನಿಷ್, ರಷ್ಯನ್, ಇಟಾಲಿಯನ್, ಪಾಲಿಶ್. ಸೊ ಹೆಚ್ಚಿನ ಯುರೋಪಿಯನ್ ಭಾಷೆಗಳು ಹೆಚ್ಚಾಗಿ ಈ ಒಂದು ಟಾಪ್ ಮೋಸ್ಟ್ ಅಲ್ಲಿ ಕಾಣ್ತೇವೆ, ಎಕ್ಸ್ಕ್ಲೂಡಿಂಗ್ ಸೆಬ್ವಾನಾ. ಸೊ ಸೆಬ್ವಾನಾ ಎಲ್ಲಿ ಮಾತಾಡ್ತಾರೆ ಇದನ್ನೆಲ್ಲ ನಾವು ಮತ್ತೆ ಡಿಸ್ಕಸ್ ಮಾಡುವ. ಫಸ್ಟ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏನಿದು ಸೆಬ್ವಾನಾ ಭಾಷೆ ಅಥವಾ ವಾಟ್ ಜನರೇಟೆಡ್ ಕಾಂಟೆಂಟ್ ಸೆಬ್ವಾನಾ ಭಾಷೆಯಲ್ಲಿ ಅದು ಹೇಗೆ ಜಾಸ್ತಿ ಅಂತ ಹೇಳಿ. ಸಿ, ಇಂಗ್ಲಿಷ್ ರಿಮೈನ್ಸ್ ದ ಡಾಮಿನೆಂಟ್ ಲ್ಯಾಂಗ್ವೇಜ್ ಇನ್ ವಿಕಿಪೀಡಿಯಾ. ಸೊ ಹೆಚ್ಚಿನ ಆರ್ಟಿಕಲ್ಸ್ ಗಳು ಆಗ್ಲೇ ನಿಮ್ಗೆ ತಿಳಿದಾಗೆ ವಿಕಿಪೀಡಿಯಾದಲ್ಲಿ ಹೆಚ್ಚಿರುವಂತ ಭಾಷೆಯಲ್ಲಿ ಆರ್ಟಿಕಲ್ಸ್ ಅಂತಂದ್ರೆ ಅದು ಆಂಗ್ಲ ಭಾಷೆಯಲ್ಲಿ. ಸೆಬ್ವಾನಾ ಹ್ಯಾಸ್ ಅ ಹೈಯೆಸ್ಟ್ ಆರ್ಟಿಕಲ್ ನಂಬರ್ಸ್ ಡ್ಯೂ ಟು ಬಾಟ್ ಜನರೇಟೆಡ್ ಕಾಂಟೆಂಟ್. ಸೊ ಎರಡನೇ ಸ್ಥಾನದಲ್ಲಿ ಸೆಬ್ವಾನಾ ಭಾಷೆ ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಂತ ಹೇಳಿದ್ರೆ ಬಾಟ್ ನ ಮೂಲಕ ಜನರೇಟ್ ಆಗಿರುವಂತಹ ಒಂದು ಮಾಹಿತಿ. ಸೊ ಬಾಟ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಬೇಸಿಕ್ ಆಗಿ ಇದೊಂದು ಮಾನವರು ರಚಿಸಿದಂತಹ ಆರ್ಟಿಕಲ್ಸ್ ಗಳು ಅಥವಾ ಕಾಂಟೆಂಟ್ ಗಳಲ್ಲ, ಬದಲಾಗಿ ಅ ಟೆಕ್ಸ್ಟ್ ದಟ್ ಇಸ್ ರಿಟನ್ ಬೈ ಅ ಕಂಪ್ಯೂಟರ್ ಪ್ರೋಗ್ರಾಮ್ ಅಂಡ್ ನಾಟ್ ಬೈ ಅ ಹ್ಯೂಮನ್. ಕೆಲವೊಮ್ಮೆ ನೀವು ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ಗಳಲ್ಲಿ ಅಥವಾ ಇನ್ಯಾವುದೋ ರಿವ್ಯೂಸ್ ಗಳಲ್ಲಿ ನೀವು ನೋಡಿದ್ರೆ ಮಾನವರು ಅಲ್ಲ, ಬದಲಾಗಿ ಬಾಟ್ ರಚಿತವಾಗಿರುವಂತಹ ಕಾಮೆಂಟ್ ಗಳೆಲ್ಲ ಕೆಲವೊಮ್ಮೆ ಬರ್ತದೆ.
You understood? So the computer program is designed in such a way that ಇಂತಿಂತ ಮಾಹಿತಿಗೆ ಒಂದಷ್ಟು ಕಂಪ್ಯೂಟರ್ ಜನರೇಟೆಡ್ ಆರ್ಟಿಕಲ್ಸ್ ಗಳು ಅಥವಾ ಟೆಕ್ಸ್ಟ್ ಗಳು ಅಲ್ಲಿ ಉತ್ಪತ್ತಿ ಆಗುವಂಥದ್ದು. ಸೊ ದಟ್ ಈಸ್ ನಥಿಂಗ್ ಬಟ್ ಬಾಟ್ ಲ್ಯಾಂಗ್ವೇಜ್. ಸೊ ಸೆಬ್ವಾನಾ ಭಾಷೆಯಲ್ಲಿ ಈ ಬಾಟ್ ಲ್ಯಾಂಗ್ವೇಜ್ ಅಂದ್ರೆ ಕಂಪ್ಯೂಟರ್ ಆಧಾರಿತ ಈ ಬಾಟ್ ಪ್ರೋಗ್ರಾಮಿನಿಂದ ರಚಿತವಾದಂತಹ ಭಾಷೆ ಅಥವಾ ಪ್ರೋಗ್ರಾಂನಿಂದ ಹೆಚ್ಚಿನ ಸಂಖ್ಯೆಯ ಆರ್ಟಿಕಲ್ಸ್ ಸೆಬ್ವಾನಾ ಭಾಷೆಯಲ್ಲಿ ರಚಿತಗೊಂಡಿದೆ. ಓಕೆ, ಸೊ ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಈ ಆಫ್ಟರ್ ಇಂಗ್ಲಿಷ್ ಸೆಬ್ವಾನಾದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಆರ್ಟಿಕಲ್ಸ್ ಗಳನ್ನು ನಾವು ಕಾಣಬಹುದು. ಸೊ ಮೆನಿ ಸೆಬ್ವಾನಾ ವಿಕಿಪೀಡಿಯಾ ಆರ್ಟಿಕಲ್ಸ್ ಆರ್ ರಿಟನ್ ಬೈ ಬಾಟ್ಸ್. ಬಾಟ್ಸ್ ಆರ್ ಬೇಸಿಕಲಿ ನಥಿಂಗ್ ಬಟ್ ಇಟ್ ಈಸ್ ಅ ಕಂಪ್ಯೂಟರ್ ಜನರೇಟೆಡ್ article. That is why there are many articles, but they are very small and basic. So ಮಾನವ ರಚಿತವಾದಂತಹ ಆರ್ಟಿಕಲ್ಸ್ ಗಳಿಗಿಂತ ಭಿನ್ನವಾಗಿ ಈ ಒಂದು ಆರ್ಟಿಕಲ್ಸ್ ಗಳು ಅಥವಾ ಲೇಖನಗಳು ಏನು ವಿಕಿಪೀಡಿಯಾದಲ್ಲಿ ನಾವು ಕಾಣ್ತೇವೆ ಸೆಬ್ವಾನಾ ಭಾಷೆಯಲ್ಲಿ, ಅದು ತುಂಬಾನೇ ಸಣ್ಣದಾಗಿರ್ತದೆ, ಸಂಕ್ಷಿಪ್ತವಾಗಿರ್ತದೆ ಹಾಗೂ ಮೂಲಭೂತವಾಗಿರುವಂತದ್ದು. ಅಂದ್ರೆ ಅದರಲ್ಲಿ ತೀರಾ ಡೆಪ್ತ್ ಇರದಂತಹ ಒಂದು ಆರ್ಟಿಕಲ್ಸ್ ಗಳು. ಹಾಗಿದ್ರೆ ವಿಕಿಪೀಡಿಯಾ ಯಾಕೆ ಬಾಟ್ಸ್ ಅನ್ನು ಅಲೌ ಮಾಡ್ತದೆ? ಅದೊಂದು ಪ್ರಶ್ನೆಯು ಉತ್ಪತ್ತಿ ಆಗ್ತದೆ, ಹೌದಾ ಅಲ್ವಾ? ಸೊ ಬೇಸಿಕಲಿ ಬಾಟ್ಸ್ ಆರ್ ಅಲೌಡ್ ವೆನ್ ದೇ ಫಾಲೋ ವಿಕಿಪೀಡಿಯಾ ಪಾಲಿಸೀಸ್. ಸೊ ವಿಕಿಪೀಡಿಯಾದ ಕೆಲವೆಲ್ಲ ಒಂದು ಮೂಲಭೂತ ಪಾಲಿಸೀಸ್ ಗಳೇನುಂಟು ಅದನ್ನು ಫಾಲೋ ಮಾಡಿದ್ರೆ ಬಾಟ್ಸ್ ಆಧಾರಿತವಾಗಿರುವಂತ ಲೇಖನಗಳನ್ನು ಕೂಡ ವಿಕಿಪೀಡಿಯಾ ಅದರ ಪಾಲಿಸಿ ಮುಖೇನ ಅದು ಅಂಗೀಕಾರ ಮಾಡ್ತದೆ. ದೇ ಕ್ರಿಯೇಟ್ ಫ್ಯಾಕ್ಚುಯಲ್ ಅಂಡ್ ನಾನ್ ಕಾಂಟ್ರವರ್ಷಿಯಲ್ ಕಾಂಟೆಂಟ್. ಎಷ್ಟರ ತನಕ ಅದು ಫ್ಯಾಕ್ಟ್ ಗೆ ರಿಲೇಟೆಡ್ ಆಗಿರ್ತದೆ ಅಥವಾ ಯಾವುದೇ ರೀತಿಯ ಅಸಂಬದ್ಧಿತ ಅಥವಾ ಕಾಂಟ್ರವರ್ಷಿಯಲ್ ಕಾಂಟೆಂಟ್ ಇಲ್ಲ ಅಂತ ಹೇಳುವ ನಿಟ್ಟಿನಲ್ಲಿ ಅದು ರಚಿತವಾಗಿದೆ, bot content also is allowed as per Wikipedia policies and they are transparent and monitored. ಹೇಗಿದ್ರು ಕೂಡ ಈ ಕಾಂಟೆಂಟ್ ಅನ್ನು ವಿಕಿಪೀಡಿಯಾ ಅದು ಮಾನಿಟರ್ ಮಾಡಿರ್ತದೆ. ಸೊ ಆ ನಿಟ್ಟಿನಲ್ಲಿ ರಚಿತವಾದಂತಹ ಬಾಟ್ ಆರ್ಟಿಕಲ್ಸ್ ಗಳನ್ನು ವಿಕಿಪೀಡಿಯಾ ಅಲೌ ಮಾಡ್ತದೆ. ಬಟ್ ಅದಕ್ಕೆ ತೂಕ ಇಲ್ಲದಂತ ಕೆಲವೆಲ್ಲ ಆರ್ಟಿಕಲ್ಸ್ ಗಳು. ಆದ್ರೆ ಭಾಷೆ ಆಧಾರಿತ ನಾವು ನೋಡುವಾಗ ಸೆಬ್ವಾನಾ ಭಾಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಲೇಖನಗಳಿವೆ. ಯಾಕಂತ ಹೇಳಿದ್ರೆ ಅದು ಬಾಟ್ ನ ಮೂಲಕ ರಚಿತವಾದಂತಹ ಒಂದು ಆರ್ಟಿಕಲ್ಸ್ ಗಳು. ಓಕೆ, ಸೊ ಇದು ಇಷ್ಟು ನಿಮಗೆ ಗೊತ್ತಿರಬೇಕು. ಈಗ ಮೂರನೇ ಪ್ರಶ್ನೆ ನೋಡಿ. ವಿಕಿಪೀಡಿಯಾ ಹ್ಯಾಸ್ ದ ಮೋಸ್ಟ್ ವ್ಯೂಡ್ ಇಂಗ್ಲಿಷ್ ವಿಕಿಪೀಡಿಯಾ ಆರ್ಟಿಕಲ್ಸ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾಟಗರಿ? ಆಗ್ಲೇ ನಾವು ತಿಳಿದಾಗೆ ವಿಕಿಪೀಡಿಯಾದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಗ್ಲಿಷ್ ನಲ್ಲಿ ರಚಿತವಾದಂತ ಲೇಖನಗಳಿವೆ. ಹಾಗಿದ್ರೆ ಆ ಲೇಖನಗಳು ಈ ಕೆಳಗಿನ ಯಾವ ವರ್ಗದಲ್ಲಿ ಹೈಯೆಸ್ಟ್ ಆಗಿದೆ ಅಥವಾ ಮೋಸ್ಟ್ ವ್ಯೂಡ್ ಇಂಗ್ಲಿಷ್ ವಿಕಿಪೀಡಿಯಾ ಆರ್ಟಿಕಲ್ಸ್? ಸೊ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. So Wikipedia has the most viewed English Wikipedia articles on entertainment and current personalities. It attracts more views. ಮನರಂಜನೆ ಮತ್ತು ಪ್ರಸ್ತುತ ವ್ಯಕ್ತಿತ್ವಗಳ ಕುರಿತಾಗಿರುವಂತಹ ಲೇಖನಗಳು ಹೆಚ್ಚಿನ ವೀಕ್ಷಣೆಗಳನ್ನು ಆಕರ್ಷಿಸುತ್ತದೆ. ಸೊ ಆ ನಿಟ್ಟಿನಲ್ಲಿ ಆಪ್ಷನ್ ಬಿ ಹಿಯರ್ ಈಸ್ ಅ ರೈಟ್ ಆನ್ಸರ್. ಸೊ ಯು ಕ್ಯಾನ್ ಸಿ ಹಿಯರ್ popular culture, personalities and current events that attracts the highest traffic among the articles in Wikipedia. So if you see here the most popular Wikipedia articles in 2025 ಅಂತ ಹೇಳಿದ್ರೆ ಅದು ಹೆಚ್ಚಾಗಿ ಪರ್ಸನಾಲಿಟೀಸ್ ಗಳ ಮೇಲೆ, ಕರೆಂಟ್ ಅಫೇರ್ಸ್ ಗಳ ಮೇಲೆನೆ ಅದು ಹೆಚ್ಚಾಗಿ ಕೇಂದ್ರೀಕೃತವಾಗಿದೆ. ಇಲ್ಲಿ ನೀವು ನೋಡಬಹುದು ದ ಹೈಯೆಸ್ಟ್ ಇಂಗ್ಲಿಷ್ ಆರ್ಟಿಕಲ್ಸ್ ವಿಚ್ ಹ್ಯಾವ್ ವ್ಯೂಡ್ ಇನ್ ವಿಕಿಪೀಡಿಯಾ ಅಂತ ಹೇಳಿದ್ರೆ ಇಟ್ ಈಸ್ ರಿಲೇಟೆಡ್ ಟು ಚಾರ್ಲಿ ಕರ್ಕ್. ಸೊ ಚಾರ್ಲಿ ಕರ್ಕ್ ಅಂತ ಹೇಳಿದ್ರೆ ಇವರು ಅಮೆರಿಕಾದ ಒಬ್ರು ಕನ್ಸರ್ವೇಟಿವ್ ಕಾಂಟ್ರವರ್ಷಿಯಲ್ ಅಮೆರಿಕನ್ ಪೊಲಿಟಿಕಲ್ ಆಕ್ಟಿವಿಸ್ಟ್ ಅಂತ ಹೇಳ್ಬೋದು. ಪ್ರೆಸಿಡೆಂಟ್ ಆಫ್ ಟರ್ನಿಂಗ್ ಪಾಯಿಂಟ್ USA ಅಂತ ಹೇಳುವಂತ ಒಂದು NGO ಸಂಸ್ಥೆಯನ್ನು ಕೂಡ ಇವರು ನಡೆಸ್ತಾರೆ. ಸೊ ಇವರ ಒಂದು ಆರ್ಟಿಕಲ್ ಗೆ ರಿಲೇಟೆಡ್ ಆಗಿ ನೀವು ನೋಡಬಹುದು 44.9 ಮಿಲಿಯನ್ ವ್ಯೂಸ್ ಆಗಿದೆ ಇಲ್ಲಿ. ಸೊ ಚಾರ್ಲಿ ಕರ್ಕ್ ಇರಬಹುದು, ಡೆತ್ಸ್ ಇನ್ 2025, 8 ಜೂನ್, ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ, ಎಲಾನ್ ಮಸ್ಕ್ ಅವರ ಬಗ್ಗೆ. ಸೊ ಹೀಗೆ ಬಹಳಷ್ಟು ಆರ್ಟಿಕಲ್ಸ್ ಗಳು ಈ ರೀತಿಯಾಗಿ. ಸೊ ಒಟ್ಟಾರೆಯಾಗಿ ನೀವು ನೋಡಿದ್ರೆ ಪಾಪ್ಯುಲರ್ ಕಲ್ಚರ್, ಪರ್ಸನಾಲಿಟೀಸ್, ಕರೆಂಟ್ ಇವೆಂಟ್ಸ್, ಸೊ ಇದರ ಮೇಲೆ ಹೈಯೆಸ್ಟ್ ಟ್ರಾಫಿಕ್ ಅನ್ನು ನಾವಿಲ್ಲಿ ಕಾಣಬಹುದು. ಈಗ ನಾಲ್ಕನೇ ಪ್ರಶ್ನೆ. ದ ಡಾಮಿನೆನ್ಸ್ ಆಫ್ ಇಂಗ್ಲಿಷ್ ವಿಕಿಪೀಡಿಯಾ ರಿಫ್ಲೆಕ್ಟ್ಸ್. ಇಂಗ್ಲಿಷ್ ಭಾಷೆಯು ವಿಕಿಪೀಡಿಯಾದಲ್ಲಿ ಪ್ರಾಬಲ್ಯ ಎನ್ನುವಂಥದ್ದನ್ನು ಏನನ್ನು ಪ್ರತಿಬಿಂಬಿಸುತ್ತದೆ? ಸೊ ನಾವು ಆಗ್ಲೇ ತಿಳಿದಿದ್ದೇವೆ ದ ಹೈಯೆಸ್ಟ್ ನಂಬರ್ ಆಫ್ ಆರ್ಟಿಕಲ್ಸ್ ಇನ್ ವಿಕಿಪೀಡಿಯಾ ಈಸ್ ಇನ್ ಇಂಗ್ಲಿಷ್. ಹಾಗಿದ್ರೆ ಈ ಒಂದು ಡಾಮಿನೆನ್ಸ್ ಅಥವಾ ಪ್ರಾಬಲ್ಯ ಯಾವುದರಿಂದ ಉಂಟಾಗಿದೆ? ಸೊ ದಟ್ ಈಸ್ ವಾಟ್ ಇಟ್ ಮೀನ್ಸ್. ಸೊ ಒಂದು ಆರ್ಟಿಕಲ್ ಇಂದ ನೋಡಿ, ನಾನು ಜಸ್ಟ್ ಒಂದು ಸ್ಯಾಂಪಲ್ ನಿಮ್ಗೆ ಹಾಕಿರುವಂತದ್ದು ಒಂದು ಆರ್ಟಿಕಲ್ ಆಗ ಫಸ್ಟ್ ಸ್ಲೈಡ್ ಅಲ್ಲಿ ತೋರಿಸಿದ್ದೇನೆ. ಸೊ ಅದರ ಮೇಲೆ ನೋಡಿ ಎಷ್ಟೆಲ್ಲ ಪ್ರಶ್ನೆಗಳನ್ನು ಬೇಸಿಕ್ ಆಗಿ ನಾವು ಕೇಳುವಂತ ಚಾನ್ಸಸ್ ಇದೆ. ಸೊ ದಟ್ ಈಸ್ ವೈ ಐ ಆಮ್ ಫೋಕಸಿಂಗ್ ಆನ್ ದಿಸ್ ಎಡಿಟೋರಿಯಲ್ಸ್ so that somewhere our students will be helped
in their preparations. Okay, ಇಲ್ಲಿ the option is option B. ಡಿಜಿಟಲ್ ಪ್ರಾಬಲ್ಯ ಮತ್ತು ಐತಿಹಾಸಿಕ ಜ್ಞಾನ. ಸೊ ಇಂಗ್ಲಿಷ್ ಡೆಫಿನೆಟ್ಲಿ ಇಟ್ಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಹಾಗೆ ಡಿಜಿಟಲ್ ಹೆಜಮನಿ ಅಂದ್ರೆ ಈ ಡಿಜಿಟಲ್ ಪ್ರಾಬಲ್ಯ ಕೂಡ ಇಂಗ್ಲಿಷ್ ಭಾಷೆಯಲ್ಲೇ ಹೆಚ್ಚಿನದಿದೆ. ಅದಲ್ಲದೆ ಐತಿಹಾಸಿಕ ಜ್ಞಾನ, ನಮ್ಮ ಬಹಳಷ್ಟು ಇತಿಹಾಸಗಳ ಒಂದು ಅಂದ್ರೆ ವರ್ಲ್ಡ್ ಹಿಸ್ಟ್ರಿಯನ್ನು ನಾವು ನೋಡುವಾಗ, ಐ ಆಮ್ ನಾಟ್ ಸೇಯಿಂಗ್ ಅಬೌಟ್ ಇಂಡಿಯನ್ ಹಿಸ್ಟ್ರಿ, ವರ್ಲ್ಡ್ ಹಿಸ್ಟ್ರಿಯ ಒಂದು ಹಿಸ್ಟಾರಿಕಲ್ ನಾಲೆಜ್ ಅನ್ನು ನಾವು ನೋಡುವಾಗ ಅಲ್ಲಿ ಇಂಗ್ಲಿಷ್ ನ ಡಾಮಿನೆನ್ಸ್ ಜಾಸ್ತಿ ಆಗಿದೆ. ಹಾಗೂ ಈ ಒಂದು ಯುರೋಪಿಯನ್ಸ್ ಅವರು ಬೇರೆ ಬೇರೆ ನಮ್ಮ ವಿಶ್ವದ ಬೇರೆ ಬೇರೆ ಭಾಗಗಳನ್ನು ತಮ್ಮದೇ ಆದ ರೀತಿಯಲ್ಲಿ ವಸಾಹತುಶಾಹ ರೀತಿಯಲ್ಲಿ ಆಳ್ವಿಕೆ ಮಾಡಿದಂತ ಸಂದರ್ಭದಲ್ಲಿ ಈ ಇಂಗ್ಲಿಷ್ ಭಾಷೆಯ ಒಂದು ಪ್ರಸರಣ ಸುಲಭ ಸಾಧ್ಯ ಆಯಿತು. ಫಾರ್ ಎಕ್ಸಾಂಪಲ್ ನೋಡಿ, ಆಫ್ರಿಕಾದ ಎಷ್ಟೋ ಟ್ರೈಬಲ್ಸ್ ಗಳು ಕೂಡ ಅವರು ಅವರ ಮೂಲ ಭಾಷೆಗಿಂತ ಅವರು ದೇ ಆರ್ ವೆರಿ ವೆಲ್ ವರ್ಸ್ಡ್ ಇನ್ ಇಂಗ್ಲಿಷ್. ಮಸಾಯ್ ಅಂತ ಹೇಳುವಂತ ಟ್ರೈಬ್, ನಾನು ಆಫ್ರಿಕಾಕ್ಕೆ ಹೋದಾಗ ಅಲ್ಲಿ ಗಮನಿಸಿರುವಂತದ್ದು, ದೇ ಸ್ಪೀಕ್ ಸೋ ಗುಡ್ ಇಂಗ್ಲಿಷ್. ಯಾಕೆ ಅಂತ ಹೇಳಿದ್ರೆ ಆ ಭಾಗದ ಜನರು ಕೂಡ ವಸಾಹತುಶಾಹ ಈ ಒಂದು ಬ್ರಿಟಿಷರ ಒಂದು ಆಡಳಿತದಲ್ಲಿರುವ ಕಾರಣ ಬೈ ಡಿಫಾಲ್ಟ್ ಅವರಿಗೂ ಕೂಡ ಆ ಭಾಷೆಯ ಒಂದು ಪ್ರಸರಣ ಸುಲಭ ಸಾಧ್ಯವಾಗಿ ಆಗಿದೆ. ಸೊ ಅದೇ ರೀತಿ ನಮ್ಮ ಭಾರತಕ್ಕೆ ಬರುವಾಗಲೂ ಕೂಡ ನೀವು ಗಮನಿಸಿರ್ಬೋದು 150 ವರ್ಷಗಳ ಬ್ರಿಟಿಷ್ ಆಳ್ವಿಕೆ ಹಾಗೂ ಅದರ ಹಿಂದಿನ ಈ ಒಂದು ಯುರೋಪಿಯನ್ ದೇಶಗಳ ಒಂದು ವಸಾಹತುಶಾಹ ಏನ್ ಮಾಡಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲೋ ಒಂದು ರೀತಿ ಇಂಗ್ಲಿಷ್ ಬೇರೂರ್ಲಿಕ್ಕೆ ಅದು ಸಾಧ್ಯ ಆಗಿದೆ, ಅಥವಾ ಇಂಗ್ಲಿಷ್ ಭಾಷೆಯ ಒಂದು ಏನ್ ಹೇಳೋದು ಸ್ಥಾಪನೆಗೆ ಅಥವಾ ಅದರ ಒಂದು ರೀತಿಯ ಪ್ರಸರಣಕ್ಕೆ ಅದು ಸಾಧ್ಯವಾಗಿದೆ. ಸೊ ದಟ್ ಈಸ್ ದ ರೈಟ್ ಆಪ್ಷನ್, ಆಪ್ಷನ್ ಬಿ. ಸೊ ಇಂಗ್ಲಿಷ್ ಡಾಮಿನೆನ್ಸ್ ಅರೈಸಸ್ ಫ್ರಮ್ ಕೊಲೋನಿಯಲ್ ಹಿಸ್ಟ್ರಿ, ಇಂಟರ್ನೆಟ್ ಎವಲ್ಯೂಷನ್ ಅಂಡ್ ಅಕಾಡೆಮಿಕ್ ಪಬ್ಲಿಷಿಂಗ್ ಪ್ಯಾಟರ್ನ್. ಸೊ ಇಂಗ್ಲಿಷ್ ಪ್ರಾಬಲ್ಯವು ಬೇಸಿಕಲಿ ವಸಾಹತುಶಾಹಿಯ ಇತಿಹಾಸ ಇರ್ಬೋದು, ಇಂಟರ್ನೆಟ್ ನ ಒಂದು ಇಂಗ್ಲಿಷ್ ನಲ್ಲಿರುವಂತಹ ವಿಕಸನ ಇರ್ಬೋದು, ಮತ್ತು ಶೈಕ್ಷಣಿಕ ಪ್ರಕಟಣೆಯ ಮಾದರಿಗಳಿಂದ ಇಂಗ್ಲಿಷ್ ಭಾಷೆಯಲ್ಲಿ ಹೆಚ್ಚಿನ ಆರ್ಟಿಕಲ್ಸ್ಗಳು ನಾವು ವಿಕಿಪೀಡಿಯಾದಲ್ಲಿ ಕಾಣಲಿಕ್ಕೆ ಸಾಧ್ಯ. ಈಗ ಸೆಬ್ವಾನಾ ಇಸ್ ಕ್ಲಾಸಿಫೈಡ್. ಈಗ ನಾನು ಸೆಬ್ವಾನಾ ಭಾಷೆ ಬಗ್ಗೆ ಬಹಳಷ್ಟು ಆಗ ನಿಮ್ಗೆ ಹೇಳಿದ್ದೇನೆ, ಬಟ್ ಅದು ಯಾವ ದೇಶದಲ್ಲಿ ಮಾತಾಡ್ತಾರೆ ಅಂತ ನಾನು ಇಲ್ಲಿವರೆಗೆ ಹೇಳಿಲ್ಲ. ಬಟ್ ಓಕೆ, ಸೆಬ್ವಾನಾ ಲ್ಯಾಂಗ್ವೇಜ್ ಈಸ್ ಒನ್ ಆಫ್ ದ ಲ್ಯಾಂಗ್ವೇಜ್ ಸ್ಪೋಕನ್ ಇನ್ ದ ಫಿಲಿಪೀನ್ಸ್. ಅರ್ಥ ಆಯ್ತಲ್ಲ? ಸೊ ಫಿಲಿಪೀನ್ಸ್ ದೇಶದಲ್ಲಿ ಮಾತನಾಡುವಂತ ಈ ಭಾಷೆ ಸೆಬ್ವಾನಾ. ವಿಕಿಪೀಡಿಯಾದಲ್ಲಿ ಹೈಯೆಸ್ಟ್ ಅಂದ್ರೆ ಟಾಪ್ ಸೆಕೆಂಡ್ ಅಲ್ಲಿ ಇರುವಂತಹ ಒಂದು ಆರ್ಟಿಕಲ್ಸ್ ಗಳನ್ನು ಈ ಭಾಷೆ ಹೊಂದಿದೆ. ಇಲ್ಲಿ ನೀವು ಗಮನಿಸಬಹುದು, ಸೆಬ್ವಾನಾ ಭಾಷೆಯಲ್ಲಿ ಇರುವಂತಹ ಆರ್ಟಿಕಲ್ಸ್ ಗಳೇನಿದೆ ವಿಕಿಪೀಡಿಯಾದಲ್ಲಿ ಅದು ಮಾನವ ರಚನೆ ಅಲ್ಲ, ಬದಲಾಗಿ ದೇ ಆರ್ ಬಾಟ್ ಕ್ರಿಯೇಟೆಡ್ ಕಾಂಟೆಂಟ್, ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ ಆಧಾರಿತವಾಗಿ ಕ್ರಿಯೇಟೆಡ್ ಆಗಿರುವಂತಹ ಒಂದು ಕಾಂಟೆಂಟ್ಗಳು. ಸೊ ಅದೇನೇ ಇರಲಿ, ಈ ಭಾಷೆ ಯಾವ ಈ ಒಂದು ಭಾಷಾ ಕುಟುಂಬಗಳಿಗೆ ಸೇರಿರುವಂತದ್ದು? Okay, for this the right answer is option C, that is Austronesian. Austronesian is the right answer. So Dravidian, Sino-Tibetan ಇವೆಲ್ಲ ಭಾರತದಲ್ಲಿ ಮಾತನಾಡುವಂತ ಒಂದು ಭಾಷೆಗಳು, ಬಟ್ ಆಸ್ಟ್ರೋನೇಷಿಯನ್ ಅಂತ ಹೇಳುವಂತ ಭಾಷೆಗಳು ಈ ಭಾಷೆಗೆ ಈ ಸೆಬ್ವಾನಾ ಅಂತ ಹೇಳುವಂತ ಈ ಒಂದು ಭಾಷೆ ಸೇರ್ತದೆ. ಸೊ ವಾಟ್ ಇಸ್ ದಿಸ್ ಸೆಬ್ವಾನಾ? ಸೊ ಸೆಬ್ವಾನಾ ಇಸ್ ಅ ಲ್ಯಾಂಗ್ವೇಜ್ ದಟ್ ಇಸ್ ಸ್ಪೋಕನ್ ಇನ್ ದ ಫಿಲಿಪೀನ್ಸ್. ಸೊ ಫಿಲಿಪೀನ್ಸ್ ಅಲ್ಲಿ ನೀವು ನೋಡಿದ್ರು ಕೂಡ ಏನು ಇಡೀ ಇಟ್ ಇಸ್ ನಾಟ್ ಲೈಕ್ ಅ ನ್ಯಾಷನಲ್ ಲ್ಯಾಂಗ್ವೇಜ್ ಎಸ್ ಸಚ್, ಅಥವಾ ಇಟ್ ಈಸ್ ಅ ಸ್ಮಾಲ್ ಮೈನಾರಿಟಿ ಲ್ಯಾಂಗ್ವೇಜ್. ಇಲ್ಲಿ ನೀವು ಗಮನಿಸಬಹುದು ಬಹಳಷ್ಟು ಮೇಜರ್ ಆಗಿರುವಂತ ಭಾಷೆ ಅಲ್ಲ, ಬದಲಾಗಿ ಸಣ್ಣ ಪ್ರಮಾಣದಲ್ಲಿ ಫಿಲಿಪೀನ್ಸ್ ನ ದಕ್ಷಿಣ ಭಾಗದಲ್ಲಿ ಅಥವಾ ದಕ್ಷಿಣ ಹಾಗೂ ಪಶ್ಚಿಮ ಭಾಗದಲ್ಲಿ ಮಾತನಾಡುವಂತ, ಇಲ್ಲಿ ನೀವು ನೋಡಬಹುದು ಇಡೀ ಈ ಫಿಲಿಪೀನ್ಸ್ ದ್ವೀಪ ಸಮೂಹದಲ್ಲಿ ಎಷ್ಟು ಭಾಗಗಳಲ್ಲಿ ಈ ಒಂದು ಸೆಬ್ವಾನಾ ಸ್ಪೀಕರ್ಸ್ ಇದ್ದಾರೆ ಅಂತ ಹೇಳಿಬಿಟ್ಟು ಇಟ್ಸ್ ಅ ವೆರಿ ಫ್ಯೂ. ಸೊ ಹಾಗಾಗಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ this language is one of the minority language spoken in Philippines and it belongs to the Austronesian language family. Okay, so Austronesian languages ಅಂತ ಹೇಳಿದ್ರೆ ಈ ಭಾಷಾ ಸಮೂಹಗಳು ಹೆಚ್ಚಾಗಿ ಸೌತ್ ಈಸ್ಟ್ ಏಷ್ಯಾ, ಪೆಸಿಫಿಕ್ ದ್ವೀಪಗಳಲ್ಲಿ ಮತ್ತು ಮಡಗಾಸ್ಕರ್ ಅಲ್ಲಿ ಮಾತನಾಡುವಂತ ಭಾಷೆಗಳು ಈ ಆಸ್ಟ್ರೋನೇಷಿಯನ್ ಭಾಷಾ ಸಮೂಹಗಳಿಗೆ ಇದು ಸೇರ್ತದೆ. Okay, so there are only 16 million speakers who can speak Cebuana language. ಈಗ ಆರನೇ ಕ್ವೆಶ್ಚನ್, ವೈ ಡಸ್ ಸೆಬ್ವಾನಾ ವಿಕಿಪೀಡಿಯಾ ಹ್ಯಾವ್ ಮೋರ್ ಆರ್ಟಿಕಲ್ಸ್ ದಾನ್ ಇಂಗ್ಲಿಷ್ ವಿಕಿಪೀಡಿಯಾ? ಇದು ಬಹುತೇಕ ಒಂದು ರಿಪೀಟೆಡ್ ಕ್ವೆಶ್ಚನ್. ಲೆಟ್ ಅಸ್ ಸಿ, ಸೆಬ್ವಾನಾ ವಿಕಿಪೀಡಿಯಾದಲ್ಲಿ ಇಂಗ್ಲಿಷ್ ವಿಕಿಪೀಡಿಯಾಕ್ಕಿಂತ ಹೆಚ್ಚಿನ ಲೇಖನಗಳು ಅಥವಾ ಆರ್ಟಿಕಲ್ಸ್ಗಳು ಯಾಕೆ ಇವೆ? ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ, ಯಾಕಂದ್ರೆ ಆಪ್ಷನ್ ಸಿ ಹಿಯರ್ ಈಸ್ ಅ ರೈಟ್ ಆನ್ಸರ್. ಸ್ವಯಂ ಚಾಲಿತ ಬಾಟ್ಗಳ ವ್ಯಾಪಕ ಬಳಕೆ
ಈ ಭಾಷೆಯಲ್ಲಿ ಆರ್ಟಿಕಲ್ಸ್ ಗಳನ್ನು ಜನರೇಟ್ ಮಾಡಿರುವ ಕಾರಣ ಈ ಭಾಷೆಯಲ್ಲಿ ಇಂಗ್ಲಿಷ್ ನ ನಂತರ ಹೆಚ್ಚಿನ ಸಂಖ್ಯೆಯ ಆರ್ಟಿಕಲ್ಸ್ ಗಳನ್ನು ನಾವು ಕಾಣಬಹುದು. ದಟ್ ಈಸ್ ಇನ್ ಸೆಬುವಾನಾ ಲ್ಯಾಂಗ್ವೇಜ್ ವಿಚ್ ಇಸ್ ಸ್ಪೋಕನ್ ಇನ್ ಫಿಲಿಪೀನ್ಸ್. ಸೊ ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಆಟೋಮೇಟೆಡ್ ಬಾಟ್ಸ್. ಸೊ ಮಿಲಿಯನ್ಸ್ ಆಫ್ ಸೆಬುವಾನಾ ಆರ್ಟಿಕಲ್ಸ್ ವೆ ಕ್ರಿಯೇಟೆಡ್ ಬೈ ಬಾಟ್ಸ್, ಅಂದ್ರೆ ಕಂಪ್ಯೂಟರ್ ಆಧಾರಿತ ಪ್ರೋಗ್ರಾಮ್ಗಳು. ಅಂಡ್ ದೀಸ್ ಆರ್ಟಿಕಲ್ಸ್ ಆರ್ ಬೇಸಿಕಲಿ ಶಾರ್ಟ್, ಟೆಂಪ್ಲೇಟ್ ಬೇಸ್ಡ್ ಅಂಡ್ ಆಫನ್ ಜಾಗ್ರಫಿಕಲ್ ಅಂಡ್ ಬಯಾಲಜಿಕಲ್. ಅಂದ್ರೆ ಯಾವುದೇ ಕಾಂಟ್ರವರ್ಷಿಯಲ್ ಆರ್ಟಿಕಲ್ಸ್ ಅಲ್ಲ, ಬದಲಾಗಿ ಆ ಜಾಗ್ರಫಿ ಮತ್ತು ಕೆಲವೆಲ್ಲ ಬಯಾಲಜಿಕಲ್ ಆರ್ಟಿಕಲ್ಸ್ ಗೆ ರಿಲೇಟೆಡ್ ಆಗಿರುವಂತಹ ಆರ್ಟಿಕಲ್ಸ್ ಆಗಿರುವ ಕಾರಣ ವಿಕಿಪೀಡಿಯಾ ಕೂಡ ಅದರ ಬಗ್ಗೆ ತಕಾರನ್ನು ಎತ್ತಲಿಲ್ಲ. ಸೊ ಹಾಗಾಗಿ ಬಹಳಷ್ಟು ಹೆಚ್ಚಿನ ಕ್ವಾಂಟಿಟಿಯಲ್ಲಿದೆ, ಆದ್ರೆ ತುಂಬಾನೇ ಕ್ವಾಲಿಟಿ ಆರ್ಟಿಕಲ್ಸ್ ಅಂತ ಹೇಳಿಕೆ ಸಾಧ್ಯ ಆಗುವುದಿಲ್ಲ, ಯಾಕಂದ್ರೆ ದೇ ಆರ್ ಜಸ್ಟ್ ರಿಟನ್ ಬೈ ಬಾಟ್ಸ್. ಸೊ ಶಾರ್ಟ್ ಫಾರ್ ರೋಬೋ ಅದಕ್ಕೆ ಬಾಟ್ಸ್ ಅಂತ ಹೇಳಿಬಿಟ್ಟು ಬೇಸಿಕಲಿ ಕಂಪ್ಯೂಟರ್ ಆಧಾರಿತ ಸಾಫ್ಟ್ವೇರ್ ಪ್ರೋಗ್ರಾಮ್ ಇಂದ ಡಿಸೈನ್ ಆಗಿರುವಂತಹ ಕೆಲವೆಲ್ಲ ರೆಪಿಟೇಟಿವ್ ಟಾಸ್ಕ್ಸ್. ಸೊ ದಟ್ ಈಸ್ ಹೌ ಇಟ್ ಈಸ್ ಡಿಸೈನ್ಡ್. So in simple terms, extensive use of automated bots means a large number of computer programs or softwares are being used to perform tasks that humans would normally do on the internet. So basically, computer ಚಾಲಿತ ಅಥವಾ ಕಂಪ್ಯೂಟರ್ ಆಧಾರಿತ ಆರ್ಟಿಕಲ್ಸ್ ಗಳು, ಮಾನವ ರಚಿತ ಆರ್ಟಿಕಲ್ಸ್ ಗಳು ಅಲ್ಲ. ಸೊ ಇದು ಕ್ಲಾರಿಟಿ ನಿಮ್ಮಲ್ಲಿ ಇರಬೇಕು. ಈಗ 7ನೇ ಪ್ರಶ್ನೆ, ವಿಚ್ ಕಾನ್ಸೆಪ್ಟ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ದ ಅನ್ಈಕ್ವಲ್ ರೆಪ್ರೆಸೆಂಟೇಷನ್ ಆಫ್ ಗ್ಲೋಬಲ್ ಸೌತ್ ಟಾಪಿಕ್ಸ್ ಆನ್ ವಿಕಿಪೀಡಿಯಾ. ವಿಕಿಪೀಡಿಯಾದಲ್ಲಿ ಜಾಗತಿಕ ದಕ್ಷಿಣ ವಿಷಯಗಳ ಅಸಮಾನ ಪ್ರಾತಿನಿಧ್ಯವನ್ನು ಯಾವ ಪರಿಕಲ್ಪನೆಯು ಉತ್ತಮವಾಗಿ ವಿವರಿಸುತ್ತದೆ? ಸೊ ನೀವು ಒಂದು ಗ್ಲೋಬಲ್ ನಾರ್ತ್, ಗ್ಲೋಬಲ್ ಸೌತ್ ಅಂತ ಹೇಳುವಂತಹ ಪರಿಕಲ್ಪನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರಬಹುದು. ಸೊ ಬೇಸಿಕಲಿ ದಿಸ್ ಡಸಂಟ್ ರೆಪ್ರೆಸೆಂಟ್ ದ ಜಾಗ್ರಫಿಕಲ್ ನಾರ್ತ್ ಆರ್ ಸೌತ್ ಆಫ್ ದ ವರ್ಲ್ಡ್. ಸೊ ಗ್ಲೋಬಲ್ ನಾರ್ತ್ ಅಂತ ಹೇಳಿದ್ರೆ ಹೆಚ್ಚಾಗಿ ನಾವು ರಿಚ್ ಕಂಟ್ರೀಸ್ ಅಥವಾ ತುಂಬಾನೇ ಮುಂದುವರಿದ ದೇಶಗಳು ಈ ಗ್ಲೋಬಲ್ ನಾರ್ತ್ ಅಲ್ಲಿ ಇರುವಂತದನ್ನು ಕಾಣಬಹುದು, ಲೈಕ್ ಯುರೋಪ್, USA, ರಷ್ಯಾ, ಚೈನಾ ಇತ್ಯಾದಿ. ಹಾಗೆ ಆಸ್ಟ್ರೇಲಿಯಾ ಕೂಡ ಅದು ಜಾಗತಿಕವಾಗಿ ಅಥವಾ ಜಾಗ್ರಫಿಕಲ್ ಆಗಿ ಸೌತ್ ಅಲ್ಲಿ ಇದ್ರೂ ಕೂಡ ಗ್ಲೋಬಲ್ ನಾರ್ತ್ ಅಲ್ಲಿ ಅದು ಸೇರ್ಪಡೆಗೊಳ್ತಿದೆ. ಸೊ ದಟ್ ಈಸ್ ದ ವೆರಿ ಯುನೀಕ್ ಥಿಂಗ್ ಅಬೌಟ್ ಗ್ಲೋಬಲ್ ನಾರ್ತ್ ಅಂಡ್ ಗ್ಲೋಬಲ್ ಸೌತ್. ಇದು ನೀವು ತಿಳ್ಕೊಂಡಿರಬೇಕು. ಇಲ್ಲಿ ಪ್ರಶ್ನೆ ಏನ್ ಹೇಳ್ತಾರ ಅಂತ ಹೇಳಿದ್ರೆ, ಗ್ಲೋಬಲ್ ನಾರ್ತ್ ಗೆ ಹೋಲಿಸಿದ್ರೆ ಗ್ಲೋಬಲ್ ಸೌತ್ ಗೆ ಅಂದ್ರೆ ಆ ದಕ್ಷಿಣ ಭಾಗದಲ್ಲಿರುವಂತಹ ಒಂದು ಆರ್ಟಿಕಲ್ಸ್ ಗಳು ವಿಕಿಪೀಡಿಯಾದಲ್ಲಿ ತುಂಬಾ ಕಡಿಮೆ ಇದೆ. ಇದು ಯಾತಕ್ಕೆ? ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ಎಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ಎಪಿಸ್ಟಮಿಕ್ ಇನ್ಇಕ್ವಾಲಿಟಿ, ಜ್ಞಾನಶಾಸ್ತ್ರೀಯ ಅಸಮಾನತೆ. ಸೊ ಗ್ಲೋಬಲ್ ಸೌತ್ ಅಂತ ಹೇಳಿದ್ರೆ ತುಂಬಾನೇ ಅಂಡರ್ ಡೆವಲಪ್ಡ್ ಆರ್ ಡೆವಲಪಿಂಗ್ ನೇಷನ್ಸ್ ಗಳ ಒಂದು ಸಂಖ್ಯೆ ಈ ಗ್ಲೋಬಲ್ ಸೌತ್ ಅಲ್ಲಿ ಜಾಸ್ತಿ ಇದೆ. ಅಂದ್ರೆ ಲೇಟ್ 1970s, 80s, 50s ಅಲ್ಲಿ ಎಲ್ಲ ಇಂಡಿಪೆಂಡೆನ್ಸ್ ವಸಾಹತುಶಾಹ ದೇಶಗಳಿಂದ ಸ್ವಾತಂತ್ರ್ಯ ಸಿಕ್ಕಿ ಆ ನಂತರ ಸ್ವತಂತ್ರಗೊಂಡಿರುವಂತಹ ದೇಶಗಳ ಸಂಖ್ಯೆ ಹೆಚ್ಚಾಗಿ ಗ್ಲೋಬಲ್ ಸೌತ್ ಅಲ್ಲಿ ಇರುವಂತದ್ದು. ಸೊ ಎಲ್ಲೋ ಒಂದು ರೀತಿಯಲ್ಲಿ ಈ ಜ್ಞಾನಶಾಸ್ತ್ರೀಯ ಒಂದು ಅಸಮಾನತೆಯಿಂದ ಈ ಒಂದು ವಿಕಿಪೀಡಿಯಾದಲ್ಲೂ ಕೂಡ ನಾವಿವತ್ತು ಗ್ಲೋಬಲ್ ನಾರ್ತ್ ಗೆ ರಿಲೇಟೆಡ್ ಆಗಿರುವಂತಹ ದೇಶಗಳ ಟಾಪಿಕ್ಸ್ ಜಾಸ್ತಿ ಕಾಣ್ತೇವೆ. ಸೊ ಇದನ್ನು ನಾವು ಇನ್ನಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡುವ. ಇಲ್ಲಿ ನೀವೀಗ ಈ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಈ ಪರ್ಪಲ್ ಕಲರ್ ಅಲ್ಲಿ ಇರುವಂತದೆಲ್ಲ ಗ್ಲೋಬಲ್ ನಾರ್ತ್. ಆಗ್ಲೇ ಹೇಳಿದಾಗೆ ಜಾಗತಿಕ ಉತ್ತರ ಅಂತ ಹೇಳಿದ್ರೆ ಅದು ಭೌಗೋಳಿಕ ಉತ್ತರವನ್ನು ಇಲ್ಲಿ ಪ್ರತಿನಿಧಿಸುವುದಿಲ್ಲ, ಯಾಕಂದ್ರೆ ಆ ನಿಟ್ಟಿನಲ್ಲಿ ಆಸ್ಟ್ರೇಲಿಯಾ ಗ್ಲೋಬಲ್ ಸೌತ್ ಅಲ್ಲಿ ಬರಬೇಕು, ಬಟ್ ಆಸ್ಟ್ರೇಲಿಯಾ ಗ್ಲೋಬಲ್ ನಾರ್ತ್ ಅಲ್ಲಿ ಬರ್ತಿದೆ. ಸೊ ಎಲ್ಲೋ ಒಂದು ಇಂಡಿಕೇಶನ್ ಏನು ಅಂತ ಹೇಳಿದ್ರೆ ಗ್ಲೋಬಲ್ ನಾರ್ತ್ ಅಥವಾ ಜಾಗತಿಕ ಉತ್ತರ ಅಂತ ಹೇಳಿದ್ರೆ ಉತ್ತರ ಅಮೆರಿಕಾ ಇರ್ಬೋದು, ಯುರೋಪ್ ಇರ್ಬೋದು, ಏಷ್ಯಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಇವೆಲ್ಲ ಜಾಗತಿಕ ಉತ್ತರದಲ್ಲಿ ಬರುವಂತದ್ದು. ಸೊ ಬ್ರಾಂಟ್ ಲೈನ್ ಅಂತ ಹೇಳುವಂತ ಈ ಒಂದು ಇಮ್ಯಾಜಿನರಿ ರೇಖೆ ಏನಿದೆ, ಇದೊಬ್ಬರು ಅರ್ಥಶಾಸ್ತ್ರಜ್ಞರು ಇದನ್ನು ಹೊರಹಾಕಿದಂತ ಒಂದು ರೇಖೆ. ಸೊ ಈ ರೇಖೆಯ ಮೇಲ್ಭಾಗ ಅಥವಾ ಈ ರೇಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ದೇಶಗಳೆಲ್ಲ ಜಾಗತಿಕ ಉತ್ತರದಲ್ಲಿ. ಸೊ ಜಾಗತಿಕ ಉತ್ತರ ಅಂತ ಹೇಳಿದ್ರೆ ಶ್ರೀಮಂತ ದೇಶಗಳು ಹಾಗೂ ಜಾಗತಿಕ ಮಟ್ಟದಲ್ಲಿ ಒಂದು ರೀತಿಯ ಅಧಿಕಾರ, ಹೆಚ್ಚಿನ ಒಂದು ಪ್ರಾಬಲ್ಯ ಇರುವಂತಹ ದೇಶಗಳು ಈ ಜಾಗತಿಕ ಉತ್ತರದಲ್ಲಿ ಬರ್ತದೆ. ಹಾಗೆ ಜಾಗತಿಕ ದಕ್ಷಿಣದಲ್ಲಿ ಇಲ್ಲಿ ನೀವು ನೋಡ್ಬೋದು ಸೌತ್ ಅಮೆರಿಕಾ, ಆಫ್ರಿಕಾ, ಏಷ್ಯಾ. ಸೊ ಈ ದೇಶಗಳು ಅಥವಾ ಈ ಕಾಂಟಿನೆಂಟ್ಗಳು ಬೇಸಿಕ್ ಆಗಿ ಈ ಒಂದು ಜಾಗತಿಕ ದಕ್ಷಿಣದಲ್ಲಿ ಬರುವಂತದ್ದು. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಹಾಗಂತ ಹೇಳಿಬಿಟ್ಟು ಜಾಗತಿಕ ದಕ್ಷಿಣದಲ್ಲಿರುವಂತಹ ದೇಶಗಳಿಗೆ ಏನೋ ಒಂದು ಜ್ಞಾನ ಇದು ಇಲ್ಲ ಅಂತಲ್ಲ, ಅಂದ್ರೆ ನಾಲೆಜ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತಲ್ಲ. ದೀಸ್ ಆರ್ ಮೋಸ್ಟ್ಲಿ ಅಂಡರ್ ಡಾಕ್ಯುಮೆಂಟೆಡ್. ಸೊ ಅಲ್ಲಿನ ಲೋಕಲ್ ಹಿಸ್ಟ್ರೀಸ್ ಇರ್ಬೋದು, ಕಲ್ಚರ್ಸ್ ಇರ್ಬೋದು, ಬೇಸಿಕಲಿ ದೇ ಆರ್ ಅಂಡರ್ ಡಾಕ್ಯುಮೆಂಟೆಡ್. ಸ್ಪೆಷಲಿ ಇನ್ ವಿಕಿಪೀಡಿಯಾದಲ್ಲಿ ನೀವು ನೋಡುವಾಗ
ಈ ಗ್ಲೋಬಲ್ ಸೌತ್ ಅಲ್ಲಿರುವಂತಹ ದೇಶಗಳ ಒಂದು ಶ್ರೀಮಂತ ಇತಿಹಾಸ, ಅವರ ಸಂಸ್ಕೃತಿ, ಇದು ತುಂಬಾನೇ ಅಲ್ಲಿ ಪ್ರಾತಿನಿಧ್ಯ ಇಲ್ಲ. ಬಟ್ ಜಾಗತಿಕ ಉತ್ತರಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಹೆಚ್ಚಿನ ಅಂಶಗಳು ಕೂಡ ಅದು ವಿಕಿಪೀಡಿಯಾದಲ್ಲಿ ಅಡಕಗೊಂಡಿದೆ. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಈ ರೀತಿಯ ಎಪಿಸ್ಟಮಿಕ್ ಇನ್ಇಕ್ವಾಲಿಟಿ, ಜ್ಞಾನ ಕ್ಷೇತ್ರದಲ್ಲಿರುವಂತಹ ಒಂದು ಅಸಮಾನತೆಯ ಪ್ರಾತಿನಿಧ್ಯತೆ, ಇದಕ್ಕೆ ಈ ಒಂದು ಕಾರಣದಿಂದಾಗಿ ಈ ರೀತಿಯ ಪ್ರಾತಿನಿಧ್ಯದಲ್ಲಿ ಅಸಮಾನತೆಯನ್ನು ನಾವು ಕಾಣಬಹುದು. Okay, so that is all it is about global north and global south. So you can see that there are more articles related to global north. So global north ಅಲ್ಲಿರುವಂತಹ ದೇಶಗಳಿಗೆ ಸಂಬಂಧಿಸಿದಾಗೆ ಅವರ ಲೋಕಲ್ ಹಿಸ್ಟ್ರಿ, ಕಲ್ಚರ್, ಅವರ ಅವರ ಒಂದು ಫುಡ್ ಪ್ಯಾಟರ್ನ್ಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ವಿಕಿಪೀಡಿಯಾದಲ್ಲಿ ಕಾಣಲಿಕ್ಕೆ ಸಾಧ್ಯ. ಸೊ ದಟ್ ಈಸ್ ವಾಟ್ ಇಟ್ ಮೀನ್ಸ್. ಈಗ ನೆಕ್ಸ್ಟ್ ಆರ್ಟಿಕಲ್ಸ್ಗೆ ರಿಲೇಟೆಡ್ ಆಗಿ, ದಟ್ ಈಸ್ 23ನೇ ಜನವರಿ 2026ರಲ್ಲಿ ಸಂಬಂಧಿಸಿದ ಒಂದು ಆರ್ಟಿಕಲ್, ಕ್ವೆಶ್ಚನಿಯರ್ ಫಾರ್ ದ ಫಸ್ಟ್ ಫೇಸ್ ಆಫ್ ಸೆನ್ಸಸ್ ನೋಟಿಫೈಡ್. ಸೊ ಸೆನ್ಸಸ್ 2027ಗೆ ಈಗ ಆಲ್ರೆಡಿ ಕಿಕ್ ಸ್ಟಾರ್ಟ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ನಾವು ಹಾಕೊಂಡಿದ್ದೇವೆ. ಇದು ಕೂಡ ಅಷ್ಟೇ, ಮುಂಬರುವ ದಿನಗಳಲ್ಲಿ ಸೆನ್ಸಸ್, ಇದು 2021ಕ್ಕೆ ಆಕ್ಚುಲಿ ಡ್ಯೂ ಇದೆ, ಬಟ್ ನಾನಾ ಕಾರಣಗಳಿಂದ ಈಗ ಅದನ್ನು ಇನ್ನಷ್ಟು ಅಂದರೆ 2027ಗೆ ಅದು ಹೊರಬರುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಚಾನ್ಸಸ್ ಅಲ್ಲ, 2027ಗೆ ಅದು ಹೊರಬರುವಂತದ್ದು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ನಾವು ಹಾಕಿದ್ದೇವೆ. ಸೊ ಲೆಟ್ ಅಸ್ ಸಿ ದಿಸ್ ಕ್ವೆಶ್ಚನ್ಸ್. ಸೊ ಇಲ್ಲಿ ನೀವು ಗಮನಿಸಬಹುದು, ಇದೊಂದು ಸ್ಟೇಟ್ಮೆಂಟ್ ಟೈಪ್ ಕ್ವೆಶ್ಚನ್ಸ್ ವಿತ್ ರೆಫರೆನ್ಸ್ ಟು ಸೆನ್ಸಸ್ ಇನ್ ಇಂಡಿಯಾ. ಭಾರತದ ಜನಗಣತಿಗೆ ಸಂಬಂಧಿಸಿದಂತೆ 3 ಹೇಳಿಕೆಗಳಿವೆ. ಇದನ್ನು ನೀವು ಸೂಕ್ಷ್ಮವಾಗಿ ಪರಿಶೀಲಿಸಿ ನೀವು ಕರೆಕ್ಟ್ ಅಂದ್ರೆ ಆಪ್ಷನ್ಸ್ ಅನ್ನು ನೀವು ಇಲ್ಲಿ ಆಯ್ಕೆ ಮಾಡಬೇಕು. ಸೊ ಸ್ಟೇಟ್ಮೆಂಟ್ ಟೈಪ್ ಕ್ವೆಶ್ಚನ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಸುದೀರ್ಘವಾಗಿ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸಬೇಕಾಗುತ್ತೆ, ಅದನ್ನು ಕೋರಿಲೇಟ್ ಮಾಡಬೇಕಾಗುತ್ತೆ, ಮತ್ತೆ ನೀವು ಆಪ್ಷನ್ಸ್ ಅನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಡೈರೆಕ್ಟ್ ಕ್ವೆಶ್ಚನ್ಸ್ಗಿಂತ ಈ ರೀತಿಯ ಸ್ಟೇಟ್ಮೆಂಟ್ ಟೈಪ್ ಕ್ವೆಶ್ಚನ್ಸ್ ಅನ್ನೇ ನೀವು ಅಟೆಂಪ್ಟ್ ಮಾಡಬೇಕಾಗುತ್ತೆ. ಯಾವಾಗ ನಿಮ್ಗೆ ಅದು ಕೋರಿಲೇಷನ್ ಆಸ್ಪೆಕ್ಟ್ಗಳು ತುಂಬಾ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಅದು PSI ಇರ್ಬೋದು, RRB ಇರ್ಬೋದು, ಸ್ಟಾಫ್ ಸೆಲೆಕ್ಷನ್ ಇರ್ಬೋದು, ಆ ಪ್ಯಾಟರ್ನ್ಗಳು ಈ ರೀತಿ ಇಲ್ಲದಿದ್ರೂ ಕೂಡ ನೀವು ಈ ರೀತಿಯ ಕ್ವೆಶ್ಚನ್ಸ್ ಅನ್ನು ಜಾಸ್ತಿ ಅಟೆಂಪ್ಟ್ ಮಾಡಬೇಕು. ಇದು ನನ್ನ ಒಂದು ಸಿನ್ಸಿಯರ್ ಅಡ್ವೈಸ್ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಸೊ ಸೆನ್ಸಸ್ ಇಸ್ ಕಂಡಕ್ಟೆಡ್ ಅಂಡರ್ ದ ಪ್ರೊವಿಷನ್ಸ್ ಆಫ್ ದ ಸೆನ್ಸಸ್ ಆಕ್ಟ್ 1948. ಜನಗಣತಿಯನ್ನು 1948ರ ಜನಗಣತಿ ಕಾಯ್ದೆಯ ನಿಬಂಧನೆ ಅಡಿಯಲ್ಲಿ ನಡೆಸಲಾಗ್ತದೆ. ಡೆಫಿನೆಟ್ಲಿ ಕರೆಕ್ಟ್. 3ನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ದ 2027 ಸೆನ್ಸಸ್ ವಿಲ್ ಬಿ ದ ಫಸ್ಟ್ ಡಿಜಿಟಲ್ ಸೆನ್ಸಸ್ ಇನ್ ಇಂಡಿಯಾ ಅಲಾವಿಂಗ್ ಸೆಲ್ಫ್ ಎನ್ಯುಮರೇಷನ್. ಈ 2027ರ ಜನಗಣತಿಯು ಭಾರತದಲ್ಲಿ ಸ್ವಯಂ ಗಣತಿಗೆ ಅವಕಾಶ ನೀಡುವ ಮೊದಲ ಡಿಜಿಟಲ್ ಜನಗಣತಿ ಆಗ್ಲಿಕ್ಕಿದೆ. ಸೊ ಅದು ಕೂಡ ಕರೆಕ್ಟ್. ಆದ್ರೆ ಸ್ಟೇಟ್ಮೆಂಟ್ 2 ಇಲ್ಲಿ ತಪ್ಪು. ಯಾಕೆ ತಪ್ಪು ಅಂತ ಹೇಳಿದ್ರೆ, ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಫಾಲ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಇದೆ. ಇದು ತಪ್ಪು. ಸೊ ಸೆನ್ಸಸ್ಗೆ ರಿಲೇಟೆಡ್ ಆಗಿರುವಂತ ಪ್ರತಿಯೊಂದು ಅಂಶ ಕೂಡ ಅದು ಯಾವ್ದ್ರಡಿಯಲ್ಲಿ ಬರುವಂತದ್ದು? ಎಸ್ ಎನಿಬಡಿ? ಹೋಮ್ ಅಫೇರ್ಸ್ ಅಡಿಯಲ್ಲಿ ಬರುವಂತದ್ದು. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ಏನಾಗಿದೆ, ಅದು ತಪ್ಪಾಗಿದೆ. ಸೊ ಲೆಟ್ ಅಸ್ ಡಿಸ್ಕಸ್ ದಿಸ್ ಇನ್ ಡೀಟೇಲ್. ಸೊ ಆಪ್ಷನ್ C here is the right answer. So census is a statutory exercise that is conducted under the Census Act of 1948, and the Registrar General and census operation is conducted by the Ministry of Home Affairs. So ಗೃಹ ಇಲಾಖೆ ಅಥವಾ ಗೃಹ ಸಚಿವಾಲಯದ ಅಡಿಯಲ್ಲಿ ಇದು ಬರುವಂತದ್ದು. ಓಕೆ, ಸೊ ಹಾಗಾಗಿ ಆ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಇಲ್ಲಿ ನೀವು ನೋಡಬಹುದು, Article 256 of the Indian Constitution designate the census as a union subject. ಅದು ಕೇಂದ್ರ ವಿಷಯದಲ್ಲಿ ಬರುವಂತದ್ದು. ಓಕೆ, ಹಾಗೇನೆ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇಟ್ ಇಸ್ ಕಂಡಕ್ಟೆಡ್ ಬೈ ದ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ವಿಚ್ ಕಮ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಹಾಗೆ ಇಲ್ಲಿ ಕೆಲವು ಮಾಹಿತಿ ಇದೆ. The first census in India was conducted in a non-synchronous manner in 1872. ಸೊ ಬ್ರಿಟಿಷರು ಆಳ್ವಿಕೆಯ ಸಂದರ್ಭದಲ್ಲಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನಾನ್ ಸಿಂಕ್ರನಸ್ ರೀತಿಯಲ್ಲಿ ಪ್ರಥಮ ಜನಗಣತಿಯು ನಮ್ಮಲ್ಲಿ ನಡೆದಿತ್ತು. ಸೊ ನಾನ್ ಸಿಂಕ್ರನಸ್ ಅಂತ ಹೇಳಿದ್ರೆ, ಡೇಟಾ ವಾಸ್ ಕಲೆಕ್ಟೆಡ್ ಅಟ್ ಡಿಫರೆಂಟ್ ಟೈಮ್ಸ್ ಇನ್ ಡಿಫರೆಂಟ್ ರೀಜನ್ಸ್, ನಾಟ್ ಆನ್ ಅ ಫಿಕ್ಸ್ಡ್ ಡೇಟ್ ಅಕ್ರಾಸ್ ದ ಕಂಟ್ರಿ. ಅಂದ್ರೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ಈ ಒಂದು ಜನರ ಗಣತಿಯನ್ನು 1872ರಲ್ಲಿ ಮಾಡಲಾಯಿತು. ಸೊ ಅಂತ ಒಂದು ರೀತಿಯ ಜನಗಣತಿಯನ್ನು ನಾವು ನಾನ್ ಸಿಂಕ್ರನಸ್ ಅಂತ ಹೇಳುವಂಥದ್ದು.
1881 ನಂತರ ಇಟ್ ಹ್ಯಾಸ್ ಬಿನ್ ಕಂಡಕ್ಟೆಡ್ ಇನ್ ಅ ಸಿಂಕ್ರೋನಿಯಸ್ ಮ್ಯಾನರ್ ಎವ್ರಿ 10 years. ಸೊ ಸಿಂಕ್ರೋನಿಯಸ್ ಮ್ಯಾನರ್ ಅಂತ ಹೇಳಿದ್ರೆ ಆ ನಿಗದಿತ ಕಾಲಘಟ್ಟದಲ್ಲಿ ಇಡೀ ದೇಶದಲ್ಲಿರುವಂತಹ ಒಂದು ಜನಸಂಖ್ಯೆಯನ್ನು ಒಟ್ಟಿನ ಒಂದು ರೂಪುರೇಷೆಯಲ್ಲಿ ಗಣತಿ ಮಾಡುವಂಥದ್ದು. ಅದಕ್ಕೆ ನಾವು ಸಿಂಕ್ರನಸ್ ಸೆನ್ಸಸ್ ಅಂತ ಹೇಳುವಂಥದ್ದು. ಸೊ ಇದು ನೀವು ಗಮನಿಸಬೇಕು. ನಾನ್ ಸಿಂಕ್ರನಸ್ ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ಯಾವತ್ತೋ ಮಾಡುದು, ಇನ್ನೊಂದು ಭಾಗದಲ್ಲಿ 4 ವರ್ಷದ ನಂತರ ಮಾಡುದು, ಇನ್ನೊಂದು ಭಾಗದಲ್ಲಿ ಇನ್ಯಾವತ್ತೋ ಮಾಡುದು. ಸೊ ಆ ರೀತಿಯಾಗಿ. ಸೊ ನಾನ್ ಸಿಂಕ್ರನಸ್ ಸೆನ್ಸಸ್ ಇದು 1872ರಲ್ಲಿ ಬ್ರಿಟಿಷರು ನಮ್ಮ ಭಾರತದಲ್ಲಿ ಪ್ರಥಮ ಬಾರಿಗೆ ಮಾಡಿರುವಂಥದ್ದು. ಅವರ ಉದ್ದೇಶ ಈ ಒಂದು ಜನಸಂಖ್ಯೆಯ ವೈವಿಧ್ಯತೆಯನ್ನು ತಿಳಿಯುವಂತ ಒಂದು ಉತ್ಸಾಹದಲ್ಲಿ ಅವರು ಮಾಡಿರುವಂತದ್ದು. ಓಕೆ, ಸೊ ದಟ್ಸ್ ದ ಬೇಸಿಕ್ ಐಡಿಯಾ. 1881 ನಲ್ಲಿ ಅವರು ಮಾಡುವಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇಟ್ ವಾಸ್ ಕಂಡಕ್ಟೆಡ್ ಇನ್ ಅ ಸಿಂಕ್ರನಸ್ ಮ್ಯಾನರ್ ಅಂಡ್ ಆಫ್ಟರ್ ಎವ್ರಿ 10 yearsಗೆ ಅವಧಿಯಾಗಿ ಅದನ್ನು ಅವರು ಕಂಡಕ್ಟ್ ಮಾಡ್ತಾ ಬಂದ್ರು. ಅದನ್ನು ನಾವು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಈಗ 2027ನೇ ಸೆನ್ಸಸ್ ಏನಿದೆ ಅದು 2 ಹಂತಗಳಲ್ಲಿ ಅದನ್ನು ಮಾಡುವಂಥದ್ದು. ಓಕೆ, 2027 ಅಂತಲ್ಲ, ಪ್ರತಿ ಸೆನ್ಸಸ್ ಅನ್ನು ಒಂದು ಹೌಸ್ ಲಿಸ್ಟಿಂಗ್, ಎರಡನೇದು ಪಾಪ್ಯುಲೇಷನ್ ಎನ್ಯುಮರೇಷನ್ ಅಂತ ಹೇಳುವಂತ 2 ಹಂತದಲ್ಲಿ ಇದನ್ನು ಮಾಡುವಂಥದ್ದು. ಈಗ 2027ನೇ ಸೆನ್ಸಸ್ ಒಂಥರ ವಿಶೇಷವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಥಮ ಬಾರಿಗೆ ಡಿಜಿಟಲ್ ರೂಪದಲ್ಲಿ ಈ ಒಂದು ಸೆನ್ಸಸ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಮೊದಲನೇ ಹಂತವನ್ನು ನಾವು ಹೌಸಿಂಗ್ ಸೆನ್ಸಸ್ ಅಂತ ಹೇಳ್ತೇವೆ. ಇದು ಏಪ್ರಿಲ್ ಇಂದ ಸೆಪ್ಟೆಂಬರ್ ಈ ವರ್ಷದವರೆಗೆ ಇದು ನಡೆಯುವಂತಹ ಒಂದು ಹಂತ. ಓಕೆ, ಎರಡನೇ ಹಂತವನ್ನು ಫೆಬ್ರವರಿಯ ನಂತರ ಅಂದ್ರೆ ಫೆಬ್ರವರಿ ಒಳಗಡೆ ಮಾಡುವಂಥದ್ದು. ನೆಕ್ಸ್ಟ್ 2027 ಫೆಬ್ರವರಿ ಒಳಗಡೆ ಇದನ್ನು ಮಾಡುವಂಥದ್ದು. ಇದಕ್ಕೆ ನಾವು ಪಾಪ್ಯುಲೇಷನ್ ಕೌಂಟ್ ಅಂತ ಹೇಳುವಂಥದ್ದು. ಓಕೆ, ಮತ್ತು ಇಂಡಿಯಾದು ಇದು ಪ್ರಪ್ರಥಮ ಬಾರಿಗೆ ಫುಲ್ಲಿ ಫಸ್ಟ್ ಡಿಜಿಟಲ್ ಸೆನ್ಸಸ್ ಆಗಿರುವಂಥದ್ದು. ಅಂದ್ರೆ ಮೊಬೈಲ್ ಆಪ್ಸ್ ಮತ್ತು ಡೇಟಾ ಕಲೆಕ್ಷನ್ ಎಲ್ಲವನ್ನು ಕೂಡ ಡಿಜಿಟಲೈಸ್ ಮಾಡಿದ್ದಾರೆ. ಮತ್ತು ನಾಗರಿಕರು ಕೂಡ ವೆಬ್ ಪೋರ್ಟಲ್ ನ ಮೂಲಕ ಸೆಲ್ಫ್ ಎನ್ಯುಮರೇಷನ್ ಅನ್ನು ಕೂಡ ಅವರು ಮಾಡಿಕೊಳ್ಳಬಹುದು. ಓಕೆ, ಸೊ ದಿಸ್ ಇಸ್ ಬೇಸಿಕಲಿ ಅಬೌಟ್ ದ ಸೆನ್ಸಸ್. ಹಾಗೇನೆ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಸೆನ್ಸಸ್ ಅಲ್ಲಿ 2027 ಸೆನ್ಸಸ್ ನ ಒಂದು ವಿಶೇಷತೆಯಲ್ಲಿ ನೀವು ಗಮನಿಸಿದ್ರೆ ಫಾರ್ ದ ಫಸ್ಟ್ ಟೈಮ್ ಸಿನ್ಸ್ 1931 ಕಾಸ್ಟ್ ಡೀಟೇಲ್ಸ್ ಬಿಯಾಂಡ್ SC/ST ವಿಲ್ ಬಿ ರೆಕಾರ್ಡೆಡ್. ಸೊ ಈ ಒಂದು ಸೆನ್ಸಸ್ ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕುರಿತಾಗಿ ಹಿಂದಿನ ಸೆನ್ಸಸ್ ಅಲ್ಲೂ ಕೂಡ ಕೌಂಟ್ ಆಗ್ತಾ ಇತ್ತು. ಬಟ್ ಇದು ಪ್ರಥಮ ಬಾರಿಗೆ ಇತರೆ ಜಾತಿಯ ಒಂದು ಮಾಹಿತಿಗಳನ್ನು ಕೂಡ ಈ ಒಂದು ಸೆನ್ಸಸ್ ಆಪರೇಷನ್ ಅಲ್ಲಿ ಕಂಡಕ್ಟ್ ಮಾಡ್ಲಿಕ್ಕಿದ್ದಾರೆ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ಇಟ್ ಮೀನ್ಸ್. ಇನ್ನೊಂದು ಇಲ್ಲಿ ಗಮನಿಸಬಹುದು, ಆಗ್ಲೇ ಹೇಳಿದಾಗೆ ದ ಫಸ್ಟ್ ಕಂಪ್ಲೀಟ್ ಅಂಡ್ ಸಿಸ್ಟಮ್ಯಾಟಿಕ್ ಸೆನ್ಸಸ್ ವಾಸ್ ಕಂಡಕ್ಟೆಡ್ ಇನ್ 1881. ಓಕೆ, ಬ್ರಿಟಿಷರ ಸಂದರ್ಭದಲ್ಲಿ. 1872 ಅಲ್ಲಿ ನಾನ್ ಸಿಂಕ್ರನಸ್ ರೀತಿಯಲ್ಲಿ ಜನಗಣತಿಯನ್ನು ನಮ್ಮ ದೇಶದಲ್ಲಿ ಪ್ರಾರಂಭ ಮಾಡಿದ್ರು. ಸೊ ಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ಜನಗಣತಿ ಯಾವಾಗ ನಡೆಯಿತು ಅಂತ ಹೇಳಿದ್ರೆ ಅದು 1872 ಆಗ್ತದೆ. ಬಟ್ ಸಿಂಕ್ರನಸ್ ನಾನ್ ಸಿಂಕ್ರನಸ್ ಮೆಥಡ್ ಅಲ್ಲಿ ಅಂತ ಕೇಳಿದ್ರೆ ಆಗ ನೀವು ಎಚ್ಚರಗೊಳ್ಬೇಕು. ಸಿಂಕ್ರನಸ್ ರೀತಿಯಲ್ಲಿ ಜರುಗಿರುವಂತದ್ದು 1881 ಅಲ್ಲಿ, ನಾನ್ ಸಿಂಕ್ರನಸ್ ರೀತಿಯಲ್ಲಿ ಜರುಗಿರುವಂತದ್ದು 1872 ಅಲ್ಲಿ. ಇದು ನೀವು ಕ್ಲಾರಿಟಿಯನ್ನು ಹೊಂದಿರಬೇಕು. ಓಕೆ, ಮತ್ತು ಆಗ್ಲೇ ಹೇಳಿದಾಗೆ ಸೆನ್ಸಸ್ ಕೇಂದ್ರ ಪಟ್ಟಿಯಲ್ಲಿ ಬರ್ತದೆ. ಸೊ ಇದು ಕೂಡ ಗಮನದಲ್ಲಿರಬೇಕು. ಹಾಗೂ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ಒಂದು ವ್ಯಾಪ್ತಿಯಲ್ಲಿ ಅದು ಬರುವಂತದ್ದು. ಈಗ 9ನೇ ಕ್ವೆಶ್ಚನ್. According to the notification for the first phase of census 2027, which of the following items are being enumerated? So 2 ಹಂತದಲ್ಲಿ ನಡೀಲಿಕ್ಕಿದೆ ನಮ್ಮ 2027ರ ಜನಗಣತಿ, ಹೌದಾ ಅಲ್ವಾ? ಸೊ ಮೊದಲ ಹಂತದ ಅಧಿಸೂಚನೆ ಪ್ರಕಾರ ಈ ಕೆಳಗಿನ ಯಾವ ವಸ್ತುಗಳನ್ನು ಅದರಲ್ಲಿ ಎನ್ಯುಮರೇಟ್ ಮಾಡ್ತಾರೆ ಅಂದ್ರೆ ಎಣಿಸ್ತಾರೆ. ಸೊ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಪ್ಲೀಸ್ ಗಿವ್ ಔಟ್ ದ ರೈಟ್ ಆನ್ಸರ್. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ. ನಾನು ಆಗ್ಲೇ ಹೇಳಿದ್ದೇನೆ 2 ಹಂತಗಳಲ್ಲಿ ಈ ನಮ್ಮ ಜನಗಣತಿ ನಡೀಲಿಕ್ಕಿದೆ. ಫಸ್ಟ್ ಫೇಸ್ ಅಲ್ಲಿ ಹೌಸಿಂಗ್ ಸೆನ್ಸಸ್ ಅಂದ್ರೆ ಮನೆಗೆ ಸಂಬಂಧಿಸಿದ ಒಂದು ಚಿತ್ರಣ. 2ನೇ ಹಂತದಲ್ಲಿ ಪಾಪ್ಯುಲೇಷನ್ ಕೌಂಟ್. ಸೊ ಇದು ಎರಡನ್ನು ನೀವು ಇಲ್ಲಿ ಗಮನಿಸಬೇಕು. ಸೊ ಇದರ ಬೇಸಿಸ್ ಮೇಲೆ ಇಲ್ಲಿ ನೀವೀಗ ಅರ್ಥ ಮಾಡ್ಕೊಳ್ಬಹುದು. ಓಕೆ, ಸೊ ಮನೆಗೆ ಸಂಬಂಧಿಸಿದಾಗೆ ಅದರ ಗೋಡೆ, ಚಾವಣಿ, ನೆಲ, ಇದರ ಪ್ರಧಾನ ವಸ್ತು ಏನಿದೆ ಅದನ್ನು
ಗಣತಿ ಮಾಡ್ತಾರೆ. ಎರಡನೇದಾಗಿ ಇಂಟರ್ನೆಟ್ ಪ್ರವೇಶ, ಆಕ್ಸೆಸ್ ಟು ಇಂಟರ್ನೆಟ್ ಹೇಗಿದೆ, ಎಷ್ಟು ಮಂದಿ ಇಂಟರ್ನೆಟ್ ಯೂಸ್ ಮಾಡ್ತಾರೆ, ವೈಫೈ ಸಿಸ್ಟಮ್ ಇದೆಯಾ ಅಥವಾ ಮೊಬೈಲ್ ಅಲ್ಲಿ ಬಳಸ್ತಾರ, ಹೇಗೆ ಏನು, ಸೊ ಅದು ಗಣತಿ ಮಾಡ್ತಾರೆ. ಮೂರನೇದಾಗಿ ಆ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ಸೇವಿಸುವಂತ ಪ್ರಮುಖ ಧಾನ್ಯ ಯಾವುದು, ಗೋಧಿಯ, ರಾಗಿಯ, ಅನ್ನ ಅಂದ್ರೆ ರೈಸ್. ಸೊ ವಾಟ್ ಇಸ್ ಅ ಬೇಸಿಕ್ ಸೀರಿಯಲ್ ದಟ್ ಇಸ್ ಕನ್ಸ್ಯೂಮ್ಡ್ ಇನ್ ದ ಹೌಸ್ ಹೋಲ್ಡ್. ಸೊ ಈ ಮೂರನ್ನು ಪ್ರಥಮ ಹಂತದಲ್ಲಿ ಅವರು ಎನ್ಯುಮರೇಟ್ ಮಾಡ್ತಾರೆ. ಸೊ ಪ್ರಥಮ ಹಂತದ ಸೆನ್ಸಸ್ ಅಲ್ಲಿ ಸರಿಸುಮಾರು 33 ಕ್ವೆಶನ್ಸ್ ಗಳಿವೆ. ಅದರಲ್ಲಿ ಈ ಮೂರು ಕೂಡ ಬರ್ತದೆ. ಕಾಸ್ಟ್ ಆಫ್ ದ ಹೌಸ್ ಹೋಲ್ಡ್ ಮೆಂಬರ್ಸ್, ನಾನು ಆಗ್ಲೇ ಹೇಳಿದಾಗೆ SC/ST ಹೊರತುಪಡಿಸಿ ಮೊದಲನೇ ಬಾರಿಗೆ ಮನೆಯ ಸದಸ್ಯರ ಜಾತಿಯನ್ನು ಕೂಡ ಇದರಲ್ಲಿ ಎನ್ಯುಮರೇಟ್ ಮಾಡ್ತಾರೆ. ಅದು ಎರಡನೇ ಹಂತದ ಒಂದು ಗಣತಿಯಲ್ಲಿ ಬರುವಂತದ್ದು. ದಟ್ ಕಮ್ಸ್ ಇನ್ ದ ಸೆಕೆಂಡ್ ಫೇಸ್. ಸೆಪ್ಟೆಂಬರ್ ಇಂದ ಫೆಬ್ರವರಿ 2027 ತನಕ ಏನ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಎರಡನೇ ಸ್ಟೇಜ್ ಅಲ್ಲಿ ಅದು ಬರುವಂತದ್ದು. ಸೊ ಹಾಗಾಗಿ ಇದು ಪ್ರಥಮ ಸ್ಟೇಜ್ ಅಲ್ಲಿ ಇನ್ಕ್ಲೂಡ್ ಆಗುವುದಿಲ್ಲ. ಇಲ್ಲಿ ಮೆನ್ಷನ್ ಮಾಡಿದ್ದೇವೆ ನೋಡಿ, ಫಸ್ಟ್ ಫೇಸ್ ಆಫ್ ಸೆನ್ಸಸ್ 2027. ಸೊ ಹಾಗಾಗಿ ಇದರಲ್ಲಿ ಅದು ಮೆನ್ಷನ್ ಆಗಿರದ ಕಾರಣ ಹಿಯರ್ ಆಪ್ಷನ್ ಎ ಹಿಯರ್ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಲ್ರೆಡಿ ಈಗಲೇ ಹೇಳಿದಾಗೆ ನಮ್ಮ ಪ್ರಥಮ ಹಂತದಲ್ಲಿ ಆ ಒಂದು ಕ್ವೆಶ್ಚನೇರ್ ಅಲ್ಲಿ 33 ಕ್ವೆಶನ್ಸ್ ಗಳಿವೆ. ಓಕೆ, ಸೊ ಫಸ್ಟ್ ಫೇಸ್ ಅಲ್ಲಿ SC/ST ಗಳಿಗೆ ಸಂಬಂಧಿಸಿದ ಸ್ಟೇಟಸ್ ಅನ್ನು ಆ ಒಂದು ಮನೆಗೆ ರಿಲೇಟೆಡ್ ಆಗಿರುವಂತ ಮಾಹಿತಿಯಲ್ಲಿ ಎನ್ಯುಮರೇಟ್ ಮಾಡ್ತಾರೆ. ಬಟ್ ಜನರಲ್ ಕಾಸ್ಟ್ ಎನ್ಯುಮರೇಷನ್ ಏನಿದೆ, SC/ST ಅನ್ನು ಹೊರತುಪಡಿಸಿ ಇತರೆ ಯಾವುದು ಜಾತಿ, OBC ಅದು ಇದು ಅಂತ ಹೇಳುವಂತ ಆ ಒಂದು ಮಾಹಿತಿಯನ್ನು ಎರಡನೇ ಫೇಸ್ ಅಲ್ಲಿ ಮಾಡುವಂತದ್ದು ಪಾಪ್ಯುಲೇಷನ್ ಎನ್ಯುಮರೇಷನ್. ಇಸ್ ಇಟ್ ಕ್ಲಿಯರ್? ಸೊ ಇದು ನಿಮಗೆ ಒಂದು ನೆನಪಿನಲ್ಲಿ ಇರಲಿ. ಹಾಗೇನೆ ಆ 33 ಕ್ವೆಶನ್ಸ್ ಗಳು ಯಾವ್ಯಾವ್ದು ಅಂತ ಇಲ್ಲಿ ಹಾಕಿದ್ದೇನೆ ನೋಡಿ. ಬಿಲ್ಡಿಂಗ್ ನಂಬರ್, ಸೆನ್ಸಸ್ ಹೌಸ್ ನಂಬರ್, ಮತ್ತೆ ಯಾವ್ದೆಲ್ಲ ಮೆಟೀರಿಯಲ್ಸ್ ಗಳಿದೆ, ಪ್ರಿಡಾಮಿನೆಂಟ್ ವಾಲ್ ಮೆಟೀರಿಯಲ್, ಕಚ್ಚಾ ಮನೆಯ, ಪಕ್ಕಾ ಮನೆಯ, ಅಂದ್ರೆ ಸಿಮೆಂಟ್ ಇಂದ ಹಾಕಿದ್ದಾರ, ಅದಕ್ಕೆ ಪೇಂಟ್ ಹಾಕಿದ್ದಾರ, ಪ್ರಿಡಾಮಿನೆಂಟ್ ರೂಫ್ ಮೆಟೀರಿಯಲ್ ಯಾವುದು, ಮನೆಗೆ ರೂಫ್ ಮೆಟೀರಿಯಲ್ ಏನಿದೆ, ಟೆಂಟ್ ಅಲ್ಲಿದ್ದಾರಾ ಅಥವಾ ಒಂದು ಏನ್ ಹೇಳುದು ಶೀಟ್ ಅಲ್ಲಿದ್ದಾರಾ ಅಥವಾ RCC ಅಥವಾ ಹಂಚ. ಹಾಗೇನೆ ಯೂಸ್ ಆಫ್ ಸೆನ್ಸಸ್ ಹೌಸ್, ಕಂಡೀಷನ್ ಆಫ್ ದ ಸೆನ್ಸಸ್ ಹೌಸ್, ಹೌಸ್ ಹೋಲ್ಡ್ ನಂಬರ್, ಎಷ್ಟು ಮಂದಿ ಇದ್ದಾರೆ, ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್, ಎಷ್ಟು ಮಂದಿ, ಸೆಕ್ಸ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಅಂದ್ರೆ ಹೆಣ್ಣ ಗಂಡ, ಮನೆಯ ಯಜಮಾನ ಅಂತ ಇದ್ದಾರಲ್ಲ ಅವ್ರು ಗಂಡ ಹೆಣ್ಣ. ಸೊ ಒಟ್ಟಾರೆಯಾಗಿ ಹೂ ಹೆಡ್ಸ್ ದ ಹೌಸ್ ಹೋಲ್ಡ್ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ. ಮತ್ತೆ ಕ್ಲಾಸಿಫಿಕೇಶನ್ ವೆದರ್ ದೇ ಆರ್ SC or ST. ಹಾಗೇನೆ ಅದರ್ಸ್ ನಾನು ಹೇಳಿದಾಗೆ ಅದು ಸೆಕೆಂಡ್ ಹಂತದಲ್ಲಿ ಅದು ಮಾಡುವಂಥದ್ದು. SC/ST ಅಂತ ಹೇಳುವಂಥದ್ದನ್ನು ಈ ಹಂತದಲ್ಲಿ ಅದನ್ನು ಮಾಡ್ತಾರೆ. ಓನರ್ಶಿಪ್ ಸ್ಟೇಟಸ್ ಆಫ್ ದ ಹೌಸ್, ಎಷ್ಟು ರೂಮ್ಸ್ ಇದೆ, ಮ್ಯಾರಿಡ್ ಕಪಲ್ಸ್ ಎಷ್ಟಿದ್ದಾರೆ, ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಯಾವುದು, ಅವೈಲಬಿಲಿಟಿ ಆಫ್ ಡ್ರಿಂಕಿಂಗ್ ವಾಟರ್, ಬೋರ್ವೆಲ್ಲ, ಮುನ್ಸಿಪಲ್ ಕಾರ್ಪೊರೇಷನ್, ಬಾವಿಯ, ಮೇನ್ ಸೋರ್ಸ್ ಆಫ್ ಲೈಟಿಂಗ್, ಆಕ್ಸೆಸ್ ಟು ಲ್ಯಾಟ್ರಿನ್, ಟೈಪ್ ಆಫ್ ಲ್ಯಾಟ್ರಿನ್. ಹಾಗೇನೆ ಇಲ್ಲಿ ವೇಸ್ಟ್ ವಾಟರ್ ಔಟ್ಲೆಟ್ ಅಂದ್ರೆ ಡ್ರೈನೇಜ್ ಕನೆಕ್ಷನ್ ಇದೆಯಾ, ಬೇರಿಂಗ್ ಫೆಸಿಲಿಟಿ, ಕಿಚನ್ ಇದು LPG ಕನೆಕ್ಷನ್ಸ್ ಎಲ್ಲ, ಮೇನ್ ಫ್ಯೂಲ್ ಯೂಸ್ಡ್ ಫಾರ್ ಕುಕಿಂಗ್, ಮತ್ತೆ ರೇಡಿಯೋಸ್ ಯೂಸ್ ಮಾಡ್ತಾರ, ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತಾರ, ಟೆಲಿವಿಷನ್ ಯೂಸ್ ಮಾಡ್ತಾರ, ಆಕ್ಸೆಸ್ ಟು ಇಂಟರ್ನೆಟ್ ಇದೆಯಾ, ಲ್ಯಾಪ್ಟಾಪ್ ಯೂಸ್ ಮಾಡ್ತಾರ, ಕಂಪ್ಯೂಟರ್ಸ್, ಮೊಬೈಲ್ ಫೋನ್ಸ್, ಸ್ಮಾರ್ಟ್ ಫೋನ್ಸ್, ಬೈಸಿಕಲ್ ಅಂದ್ರೆ ಅವರ ವಾಹನಗಳು, ಮೇನ್ ಸೀರಿಯಲ್ ಕನ್ಸ್ಯೂಮ್, ಮೊಬೈಲ್ ನಂಬರ್. ಸೊ ಟೋಟಲ್ 33 ಕ್ವೆಶನ್ಸ್ ಗಳು ಇದರಲ್ಲಿ ಇದೆ ಫಸ್ಟ್ ಹಂತದಲ್ಲಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಈಗ 10ನೇ ಕ್ವೆಶನ್. ವಾಟ್ ಈಸ್ ಅ ಯುನೀಕ್ ಫೀಚರ್ ಆಫ್ ದ ಅಪ್ಕಮಿಂಗ್ ಸೆನ್ಸಸ್ 2027 ಕಂಪೇರ್ ಟು ದ ಪ್ರೀವಿಯಸ್ ಒನ್? ಹಿಂದಿನ ಜನಗಣತಿಗಳಿಗೆ ಹೋಲಿಸಿದ್ರೆ ಮುಂಬರುವ 2027ರ ಜನಗಣತಿಯ ವೈಶಿಷ್ಟ್ಯತೆ ಏನು? ಸೊ ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿ ಆಗಿದೆ ಆಗಲೇ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಈಸಿ ಆಪ್ಷನ್. So ಇದಕ್ಕೆ ಆಪ್ಷನ್ ಡಿ ಹಿಯರ್ ಇಸ್ ಅ ರೈಟ್ ಆನ್ಸರ್. ಇಟ್ ವಿಲ್ ಬಿ ದ ಫಸ್ಟ್ ಡಿಜಿಟಲ್ ಸೆನ್ಸಸ್ ವಿತ್ ದ ಸೆಲ್ಫ್ ಎನ್ಯುಮರೇಷನ್ ಆಪ್ಷನ್. ಇದು ಸ್ವಯಂ ಗಣತಿ ಆಯ್ಕೆಯನ್ನು ಹೊಂದಿರುವ ಮೊದಲ ಡಿಜಿಟಲ್ ಜನಗಣತಿ ಆಗ್ಲಿಕ್ಕಿದೆ. ಅಂದ್ರೆ ಸಿಟಿಸನ್ಸ್ ಅವರು ಅವರೇ ಖುದ್ದಾಗಿ ಈ ರೀತಿ ಅವರ ವೆಬ್ಸೈಟ್ ಅಲ್ಲಿ ಅಥವಾ ಅದಕ್ಕೆ ನಿಗದಿಯಾಗಿರುವಂತಹ ಆಪ್ ನಲ್ಲಿ ಎನ್ಯುಮರೇಷನ್ ಅನ್ನು ಮಾಡ್ಕೊಳ್ಬಹುದು. ಈಗ 11ನೇ ಪ್ರಶ್ನೆ. Which of the following describes the difference between census and National Register of Citizens? ಜನಗಣತಿ ಮತ್ತು ರಾಷ್ಟ್ರೀಯ ನಾಗರಿಕರ ನೋಂದಣಿ ನಡುವಿನ ವ್ಯತ್ಯಾಸವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ವಿವರಿಸುತ್ತದೆ?
ಓಕೆ, ಇಲ್ಲಿ ಸರಿ ಉತ್ತರ ಆಪ್ಷನ್ ಸಿ. ನೋಡಿ, ಸೆನ್ಸಸ್ ಮತ್ತು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತ ಹೇಳುವಂಥದ್ದು ಎರಡೂ ಕೂಡ ಅದು ಯೂನಿಯನ್ ಸಬ್ಜೆಕ್ಟ್ ಅಲ್ಲಿ ಬರುವಂಥದ್ದು. ಇಲ್ಲಿ ನಾನು ಒಂದು ಯೂನಿಯನ್, ಇದು ಸ್ಟೇಟ್ ಸಬ್ಜೆಕ್ಟ್ ಅಂತ ಹೇಳಿದ್ದೇನೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಬೋತ್ ದ ಸೆನ್ಸಸ್ ಅಂಡ್ ದ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ದೇ ಆರ್ ಯೂನಿಯನ್ ಸಬ್ಜೆಕ್ಟ್ಸ್. ಹಾಗೂ ಇಲ್ಲಿ ನೋಡಿ, ದ ಸೆನ್ಸಸ್ ಇಸ್ ಕಂಡಕ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ವೈ NRC ಇಸ್ ಕಂಡಕ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಹೇಳಿದ್ದೇವೆ, ಅದು ಕೂಡ ತಪ್ಪು. ಬೋತ್ ದ ಸೆನ್ಸಸ್ ಅಂಡ್ ದ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತ ಏನಿದೆ, ಇದು ಎರಡೂ ಕೂಡ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿ ಇದು ನಡೆಸುವಂತದ್ದು. ಸೊ ಹಾಗಾಗಿ ಆ ಸ್ಟೇಟ್ಮೆಂಟ್ ಅಲ್ಲಿ ಭಾಗಶಃ ತಪ್ಪಾಗಿರುವ ಕಾರಣ ಆಪ್ಷನ್ ಬಿ ಇಸ್ ರಾಂಗ್. ಆಪ್ಷನ್ ಸಿ ಇಸ್ ರೈಟ್. ಯಾಕಂದ್ರೆ ಜನಗಣತಿ ಅಂತ ಹೇಳಿದ್ರೆ ಇಟ್ ಕೌಂಟ್ಸ್ ಆಲ್ ರೆಸಿಡೆಂಟ್ಸ್. ಆ ಹೊತ್ತಿನಲ್ಲಿ, ಆ ಅವಧಿಯಲ್ಲಿ ಇರುವಂತ ಪ್ರತಿಯೊಂದು ನಿವಾಸಿಗಳನ್ನು, ನಮ್ಮ ದೇಶದಲ್ಲಿ ಇರೋರನ್ನು ಇದು ಎಣಿಕೆ ಮಾಡ್ತದೆ. ಓಕೆ, ವೆರಾಸ್ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತ ಏನಿದೆ, ಅದು ಕಾನೂನುಬದ್ಧ ನಾಗರಿಕರನ್ನು ಗುರುತಿಸುವಂತ ಪ್ರಯತ್ನ ಮಾಡುವಂತ ಒಂದು ಪ್ರಕ್ರಿಯೆ. ಅರ್ಥ ಆಯ್ತಲ್ಲ? ಕಾನೂನುಬದ್ಧವಾಗಿ ಯಾರಿದ್ದಾರೆ ನಾಗರಿಕರನ್ನು, ಅವರನ್ನು ಐಡೆಂಟಿಫೈ ಮಾಡಿ ಲೆಕ್ಕ ಹಾಕುವ ಅಥವಾ ಗುರುತಿಸಲಿಕ್ಕೆ ಇರುವಂತ ಒಂದು ವ್ಯವಸ್ಥೆ ಅದು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್. ಹಾಗಾಗಿ ಆ ನಿಟ್ಟಿನಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಆಪ್ಷನ್ ಡಿ ಕೂಡ ಇಲ್ಲಿ ತಪ್ಪು. ಯಾಕಂತ ಹೇಳಿದ್ರೆ ಜನಗಣತಿ 10 ವರ್ಷಕ್ಕೆ ನಡೆಯುವಂಥದ್ದು. ಹೌದು, ಬಟ್ NRC ಅನ್ನು ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಸಬೇಕು ಅಂತ ಹೇಳಿ ಎಲ್ಲೂ ಕೂಡ ರೂಲ್ಸ್ ಇಲ್ಲ. ಅರ್ಥ ಆಯ್ತಲ್ಲ? ಸೊ ನ್ಯಾಷನಲ್ ರಿಜಿಸ್ಟರ್ ಆಫ್ ಕೌನ್ಸಿಲ್ ಅನ್ನು 5 ವರ್ಷಕ್ಕೆ ಅಂತ ಹೇಳುವಂತ ನಿಗದಿತವಾಗಿರುವಂತ ಅಲ್ಲಿ ಕಾಲಾವಕಾಶ ಏನು ಇಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಆ ನಿಟ್ಟಿನಲ್ಲಿ ಆಪ್ಷನ್ ಡಿ ಇಸ್ ರಾಂಗ್ ಅಂಡ್ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಸೊ ಇಲ್ಲಿ ನೀವು ನೋಡಬಹುದು, ಬೋತ್ ಸೆನ್ಸಸ್ ಅಂಡ್ NRC ಫಾಲ್ ಅಂಡರ್ ದ ಯೂನಿಯನ್ ಲಿಸ್ಟ್ ಆಫ್ ದ 7th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. They are handled by the central government. ಎರಡನೇದು, both NRC and census comes under Ministry of Home Affairs. ಹೌದಾ ಅಲ್ವಾ? ಇನ್ನೊಂದು, census counts all citizens. NRC seeks to identify legal citizens. ಸೊ ಸೆನ್ಸಸ್ ಅಂತ ಹೇಳಿದ್ರೆ, ಜನಗಣತಿ ಅಂತ ಹೇಳಿದ್ರೆ, ಆ ಅವಧಿಯಲ್ಲಿ ದೇಶದಲ್ಲಿ ವಾಸಿಸುವಂತ ಪ್ರತಿಯೊಂದು ನಾಗರಿಕರನ್ನು ಗುರುತಿಸುವಂತ ಪ್ರಕ್ರಿಯೆ, ಅದು ಸೆನ್ಸಸ್ ಜನಗಣತಿ. ಸಿಟಿಸನ್ಸ್ ಇರ್ಬೋದು, ನಾಗರಿಕರಿರ್ಬೋದು, ಹೊರಗಿನವರು ಕೂಡ ಇರಬಹುದು, ನಾನ್ ಸಿಟಿಸನ್ಸ್ ಅನ್ನು ಕೂಡ ಇದು ಸೆನ್ಸಸ್ ಆಪರೇಷನ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. NRC ಅಂತ ಹೇಳಿದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತ ಹೇಳುವಂತದ್ದು ಏನಿದೆ ನೋಡಿ, ಇದು ಬೇಸಿಕಲಿ ಇಟ್ ಇಸ್ ಅ ರಿಜಿಸ್ಟರ್ ಆಫ್ ಲೀಗಲ್ ಇಂಡಿಯನ್ ಸಿಟಿಸನ್ಸ್ ಓನ್ಲಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ಆ ನಂತರ ಸೆನ್ಸಸ್ ಇಸ್ ಕಂಡಕ್ಟೆಡ್ ಎವ್ರಿ 10 years. NRC ಇಸ್ ಕಂಡಕ್ಟೆಡ್, ಇಟ್ ಹ್ಯಾಸ್ ನೋ ಫಿಕ್ಸ್ಡ್ ಪೀರಿಯಾಡಿಕ್ ಸೈಕಲ್. 5 ವರ್ಷಕ್ಕೆ ಮಾಡಬೇಕು ಅಂತ ಏನಿಲ್ಲ. ಕಾಲಕ್ಕೆ ಯಾವಾಗ ಅವಕಾಶ ಇದೆ ಆಗ ಪೀರಿಯಾಡಿಕಲಿ ಎಲ್ಲ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಅದನ್ನು ಮಾಡುವಂಥದ್ದು. ಸೊ ಇತ್ತೀಚೆಗೆ ಅಸ್ಸಾಂನಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗಿರುವಂತಹ ಒಂದು ಸಂದರ್ಭದಲ್ಲಿ, ಸ್ಪೆಷಲಿ ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳ ಆ ವ್ಯಾಪ್ತಿಯಲ್ಲಿ ಈಗ ಅದನ್ನು ಹೆಚ್ಚಾಗಿ ತುಂಬಾನೇ ಸೂಕ್ಷ್ಮವಾಗಿ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಸೆನ್ಸಸ್ ಅಂಡ್ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್. ಈಗ 12ನೇ ಪ್ರಶ್ನೆ. A census house is defined in the exercise as a building or a part of the building that. ಜನಗಣತಿ ಮನೆ ಅಂತ ಹೇಳುವಂತ ಒಂದು ಪರಿಕಲ್ಪನೆ ಏನಿದೆ, ಇದನ್ನು ಆ ಒಂದು ಪ್ರಶ್ನಾವಳಿಯಲ್ಲಿ ಒಂದು ಕಟ್ಟಡ ಅಥವಾ ಕಟ್ಟಡದ ಭಾಗ ಎಂದು ಹೇಗೆ ವ್ಯಾಖ್ಯಾನಿಸಿದ್ದಾರೆ? How is a census house defined in the census operation? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ರಸ್ತೆ ಅಥವಾ ಒಂದು ಸಾಮಾನ್ಯ ಅಂಗಳದಿಂದ ಪ್ರತ್ಯೇಕವಾಗಿ ಮುಖ್ಯ ದ್ವಾರವನ್ನು ಹೊಂದಿರುವಂತ ಯಾವುದೇ ಒಂದು ಕಟ್ಟಡದ ಭಾಗವನ್ನು ಜನಗಣತಿ ಮನೆ ಅಂತ ಹೇಳಲಾಗ್ತದೆ. ಓಕೆ, ಇದು ಸೆನ್ಸಸ್ ಹೌಸ್ ಅನ್ನು ಡಿಫೈನ್ ಮಾಡಿದ ರೀತಿ ಆಸ್ ಪರ್ ದ ಸೆನ್ಸಸ್ ಆಪರೇಷನ್ಸ್. So the technical definition of a census house relies on the existence of a separate entry point signifying an independent living unit. ಜನಗಣತಿ ಮನೆ ಅಂದರೆ ರಸ್ತೆ ಅಥವಾ ಸಾಮಾನ್ಯ ಅಂಗಳ ಅಥವಾ ಮೆಟ್ಟಿಲು ಇತ್ಯಾದಿಗಳಿಂದ ಪ್ರತ್ಯೇಕ ಮುಖ್ಯ ದ್ವಾರವನ್ನು ಹೊಂದಿರುವಂತಹ ಕಟ್ಟಡ ಅಥವಾ ಕಟ್ಟಡದ ಒಂದು ಭಾಗವಾಗಿದೆ ಎಂದು ಈ ರೀತಿಯಾಗಿ ಸೆನ್ಸಸ್ ಪ್ರಕ್ರಿಯೆಯಲ್ಲಿ ಅದನ್ನು ಗುರುತಿಸಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಸೆಷನ್ ಡಿಯರ್ ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.
ಸೊ ಮುಂದಿನ ವಾರದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.